ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ PW ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಎಲ್ಲ? ಐ ಹೋಪ್ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡಿದ್ದೀನಿ. ಗುಡ್, ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರಿ. ಎಕ್ಸಾಮ್ಸ್ ಇನ್ನೇನು ಹತ್ರನೇ ಬಂತು. ಸೊ ಇವತ್ತಿನ ಕೆಮಿಸ್ಟ್ರಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಯಾವ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ ನಾವು ಅಂದರೆ ರೆಡಾಕ್ಸ್ ರಿಯಾಕ್ಷನ್. ಯಾವುದು? ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಈಸ್ ಲೈಕ್ ಒಂದು ಸ್ಮಾಲ್ ಚಾಪ್ಟರ್ ಐತಿ, ಮತ್ತು ಹಾಗೆ ಬರೀ ಸ್ಮಾಲ್ ಅಷ್ಟೇ ಅಲ್ಲದೆ ಅದು ಏನದ ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ಐತಿ. ಸೊ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಗಿವನ್ ಕಂಪೌಂಡ್, ಆ ಥರ ಒಂದು ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ. ಆಮೇಲೆ ಬ್ಯಾಲೆನ್ಸ್ ದ ಫಾಲೋವಿಂಗ್ ರೆಡಾಕ್ಸ್ ರಿಯಾಕ್ಷನ್ ಅಂತ. ಸೊ ಇದೊಂದು ಫಿಕ್ಸ್ ಕ್ವಶನ್ ಐತೆ ಫಸ್ಟ್ PU ಎಕ್ಸಾಮ್, ಬೋರ್ಡ್ ಎಕ್ಸಾಮಲ್ಲಿ. ಸೊ ಈ ಥರದ್ದು ಕ್ವಶನ್ನ ಯಾವ ಥರ ಆನ್ಸರ್ ಬರೀಬೇಕು, ರೆಡಾಕ್ಸ್ ರಿಯಾಕ್ಷನ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಸೊ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರೆಡಾಕ್ಸ್ ರಿಯಾಕ್ಷನ್ದು ನಿಮಗೆ ವಿಡಿಯೋ ಲೆಕ್ಚರು ಅಥವಾ DPP ಅಥವಾ ನೋಟ್ಸ್ ಬೇಕಪ್ಪ ಅಂದರೆ ಎಲ್ಲಿ ಸಿಗುತ್ತೆ ಅಂದರೆ PW ಆ್ಯಪಲ್ಲಿ ಸಿಗುತ್ತೆ. PW ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಸರ್ಚ್ ಬಾರಲ್ಲಿ ಕನ್ನಡ ಫಸ್ಟ್ PUC 2025-26 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಇಲ್ಲಿ ಎನ್ರೋಲ್ ಅಂತ ಆಪ್ಷನ್ ಇರುತ್ತೆ. ಎನ್ರೋಲ್ ಆಗಿ ಫ್ರೀ ಇರುತ್ತೆ ಕಂಪ್ಲೀಟ್ಲಿ. ಒಂದ್ಸಲ ಎನ್ರೋಲ್ ಆದಮೇಲೆ ನೀವು ಸಬ್ಜೆಕ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ ಅಂತ. ಸೊ ಒಂದ್ಸಲ ಸಬ್ಜೆಕ್ಟ್ ಡಿಸ್ಪ್ಲೇ ಆದಮೇಲೆ ಲೆಟ್ ಸಪೋಸ್ ನಿಮಗೆ ಕೆಮಿಸ್ಟ್ರಿ ಯಾವುದಾದ್ರೂ ಚಾಪ್ಟರ್ನ ಸ್ಟಡಿ ಮಾಡಬೇಕಾದ್ರೆ, ಲೆಟ್ ಸಪೋಸ್ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆನೇ ನೋಡಬೇಕೈತಿ. ಕೆಮಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಕೆಮಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಿಸ್ಟ್ ಆಫ್ ಚಾಪ್ಟರ್ ಬರುತ್ತಾ. ನೀವು ರೆಡಾಕ್ಸ್ ರಿಯಾಕ್ಷನ್ದು ವಿಡಿಯೋ ಲೆಕ್ಚರ್ ಬೇಕಾಗಿತ್ತು ಅಥವಾ ಅದರ ರಿಲೇಟೆಡ್ DPP ಬೇಕಾಗಿತ್ತು, ಅದರ ರಿಲೇಟೆಡ್ ಕ್ಲಾಸ್ ನೋಟ್ಸ್ ಬೇಕಾಗಿತ್ತು ಅಂದರೆ ಸೊ ಅಲ್ಲಿ ಈ ಕೆಮಿಸ್ಟ್ರಿ ಒಳಗಡೆ ಹೋಗಿ ಆಮೇಲೆ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ರೆಸ್ಪೆಕ್ಟಿವ್ ವಿಡಿಯೋ ಲೆಕ್ಚರು ಮತ್ತು DPP ಮತ್ತು ನೋಟ್ಸ್ ಸಿಗುತ್ತೆ. ಇದಷ್ಟೇ ಅಲ್ಲದೆ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಚೆನ್ನಾಗಿ ಆಗಲಿ ಅಂತ, ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಕೂಡ ಚೆನ್ನಾಗಿ ಆಗಲಿ. ಬೋರ್ಡ್ ಎಕ್ಸಾಮ್ ಐ ಮೀನ್ ಲೈಕ್ ಫೈನಲ್ ಎಕ್ಸಾಮಲ್ಲಿ ಫಸ್ಟ್ PU ಬೋರ್ಡ್ ಎಕ್ಸಾಮ್ ಇರಲ್ಲ, ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಇರುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಚೆನ್ನಾಗಿ ಆಗಲಿ ನಿಮ್ಮ ಫೈನಲ್ ಎಕ್ಸಾಮ್ಗಂತೂ PW ಅವ್ರು ಏನು ಮಾಡಿದ್ದೇವೆ ಅಂದರೆ ಒಂದು PW ಕನ್ನಡ ವಾಟ್ಸಪ್ ಚಾನಲ್ ಕೂಡ ತಂದಿದ್ದೀವಿ. ಏನಪ್ಪ ಈ PW ಕನ್ನಡ ವಾಟ್ಸಪ್ ಚಾನಲ್ನ ಜಾಯಿನ್ ಆಗೋದ್ರಿಂದ ಏನು ಯೂಸ್ ಸರ್ ಅಂತ ಕೇಳಿದ್ರೆ, ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಲೈಕ್ ಕೊಡ್ತಿರ್ತೀವಿ, ಲೈಕ್ ಸಾಲ್ವ್ ಮಾಡೋಕ್ಕೆ, ಜಸ್ಟ್ ಲೈಕ್ ಹೋಮ್ವರ್ಕ್ ಥರ. ಆಮೇಲೆ ಲೈಕ್ ಇಂಪಾರ್ಟೆಂಟ್ ನ್ಯೂಮೆರಿಕಲ್ನ ಡಿಸ್ಕಸ್ ಮಾಡ್ತಿರ್ತೀವಿ. ಆ ಡಿಸ್ಕಸ್ ಮಾಡಿರೋ ಶೀಟ್ನ ಇದರಲ್ಲಿ ಶೇರ್ ಮಾಡ್ತಿರ್ತೀವಿ. ಇಂಪಾರ್ಟೆಂಟ್ ಡೆಫಿನಿಷನ್ಸ್, ಈ ಥರ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಮಟೀರಿಯಲ್ಸ್ನ ನಾವೇನು ಮಾಡ್ತೀವಪ್ಪ ಅಂದರೆ PW ಕನ್ನಡ ವಾಟ್ಸಪ್ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಾ ಇರ್ತೀವಿ, ಎಲ್ಲ ಸಬ್ಜೆಕ್ಟು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಸೊ ಈ ಥರ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಕೂಡ ಏನಾಗುತ್ತೆ, ಎನ್ರಿಚ್ ಆಗುತ್ತೆ. ಸೊ ನೀವು ಏನಾದರೂ PW ಕನ್ನಡ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ PW ಕನ್ನಡ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಒನ್ ಇಂಟ್ರೊಡಕ್ಷನ್ ಪಾರ್ಟು. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು ನೋಡ್ತೀವಿ. ಸೊ ರೆಡಾಕ್ಸ್ ರಿಯಾಕ್ಷನ್ ಆದಮೇಲೆ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದರೆ ಏನು ನೋಡ್ತೀವಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ 2-3 ಡೆಫಿನೇಷನ್ ಬರುತ್ತೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ಗೆ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಸ್ಟಾಕ್ ನೊಟೇಷನ್ನ ಯಾವ ಥರ ಬರೀಬೇಕಂತ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಆಕ್ಸಿಡೆಂಟ್ ಅಂದ್ರೇನು, ರಿಡಕ್ಟೆಂಟ್ ಅಂದ್ರೇನು, ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೇನು. ಸೊ ಈ ಕಾನ್ಸೆಪ್ಟ್ ಐತಲ್ಲ, ಇದು CET ಮತ್ತು NEET ಒಳಗೆ ಇಂಪಾರ್ಟೆಂಟ್. ಒಂದು ರಿಯಾಕ್ಷನ್ ಬರ್ದಿರ್ತಾರೆ, ಇದರೊಳಗೆ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಐಡೆಂಟಿಫೈ ಮಾಡೋಕೆ ಹೇಳ್ತಾರೆ. ಇಟ್ಸ್ ಅ ವೆರಿ ಈಸಿ. ಕೆಲವೊಂದು ಸ್ಟೂಡೆಂಟ್ ತುಂಬ ಡಿಫಿಕಲ್ಟ್ ಅನಿಸ್ತಿರ್ತೈತಿ. ಇಟ್ಸ್ ಅ ವೆರಿ ವೆರಿ ಈಸಿ. ನೆಕ್ಸ್ಟ್ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ನ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ರೆಡಾಕ್ಸ್ ರಿಯಾಕ್ಷನ್ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಒನ್ ಬೈ ಒನ್ ನೋಡೋದಾದರೆ ಎಸ್. ಸೊ ಫಸ್ಟ್ ಒನ್ಗೇನು ಇಂಟ್ರೊಡಕ್ಷನ್. ಸೊ ಏನಪ್ಪ ರೆಡಾಕ್ಸ್ ರಿಯಾಕ್ಷನ್ ಅಂದರೆ, ಸೊ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ಸೊ ನೇಮಲ್ಲೇ ಇದೆ ನೋಡಿ, ರೆಡಾಕ್ಸ್. The reaction which contains both oxidation and reduction. Both oxidation and reduction
reaction in it. Reaction in it is called redox reaction. Is called redox reaction. ಏನಪ್ಪ redox reaction ಅಂದ್ರೇನು? ನೇಮ್ ಇದೆ ನೋಡಿ ಇಲ್ಲಿ, ರೆಡ್ ಆಕ್ಸ್. ಅಂದ್ರೆ ಈ ರಿಯಾಕ್ಷನ್ ಒಳಗೆ ಏನಾಗ್ತದೆ, ರಿಡಕ್ಷನ್ ಆಗ್ತಿರ್ತದ, ಆಕ್ಸಿಡೇಷನ್ ಆಗ್ತಿರ್ತದೆ. ಈ ಥರದ್ದು ರಿಯಾಕ್ಷನ್ ನಾವೇನಂತೇವಿ, ರೆಡಾಕ್ಸ್ ರಿಯಾಕ್ಷನ್ ಅಂತೇವೆ. ಅಂದ್ರೆ ಒಂದು ರಿಯಾಕ್ಷನ್ ಇರ್ತೈತಿ, ಅದ್ರೊಳಗೆ ಆಕ್ಸಿಡೇಷನ್ ರಿಯಾಕ್ಷನ್ ಇರ್ತೈತಿ ಮತ್ತು ರಿಡಕ್ಷನ್ ರಿಯಾಕ್ಷನ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಬರ್ದಪ್ಪ ಅಂದ್ರೆ ನಾನೇನು ಮಾಡ್ತೀನಪ್ಪ ಅಂದರೆ ನಿಮ್ಮ 10th ಸಿಲೆಬಸ್ ಓದಿರೋ ಎಕ್ಸಾಂಪಲ್ನೇ ಬರಿತೀನಿ. ಯಾವುದಪ್ಪ ಅಂದ್ರೆ, ಸೊ ಇದು ಫೇಮಸ್ ರಿಯಾಕ್ಷನ್ ಐತಿ, ನೀವು 10th ಒಳಗೆ ಓದಬೇಕಾದ್ರೆ. ಕಾಪರ್ ಸಲ್ಫೇಟ್ plus zinc. So copper sulfate reacts with zinc, produces zinc sulfate plus copper. So ಇದೊಂದೇನು ರೆಡಾಕ್ಸ್ ರಿಯಾಕ್ಷನ್ ಐತಿ. ಇದ್ರೊಳಗೆ ಒಂದು ರಿಯಾಕ್ಷನ್ ಐತಿ ನೋಡ್ರಿ, ಇದ್ರೊಳಗೆ ಎರಡು ಎಲಿಮೆಂಟ್ಸ್ ಅದ. ಲೈಕ್ ಇದೊಂದು ಸ್ಪೀಸೀಸ್ ಅದ, ಇದೊಂದು ಸ್ಪೀಸೀಸ್ ಅದ. ಒಂದು ಸ್ಪೀಸೀಸ್ ಆಕ್ಸಿಡೇಷನ್ ಆಗಿರ್ತೈತಿ, ಒಂದು ಸ್ಪೀಸೀಸ್ ಏನಾಗಿರ್ತೈತಿ, ರಿಡಕ್ಷನ್ ಆಗಿರ್ತೈತಿ. ಸೊ ಈ ಥರದ ರಿಯಾಕ್ಷನ್ ನಾವೇನಂತೀವಿ, ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಏನಂತೀವಿ ಅದಕ್ಕೆ, ರೆಡಾಕ್ಸ್ ರಿಯಾಕ್ಷನ್. ಹಂಗಂದ್ರೆ ರಿಡಕ್ಷನ್ ಅಂದ್ರೇನು, ಆಕ್ಸಿಡೇಷನ್ ಅಂದ್ರೇನು ನೋಡೋಣ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು. ಸೊ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ಗೆ ಲೈಕ್ 2 to 3 ಡೆಫಿನಿಷನ್ಸ್ ಇದಾವ. ಯಾವ್ದ್ಯಾವ್ದಪ್ಪ ಅಂದ್ರೆ, ಲೈಕ್ ಆಕ್ಸಿಡೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಫಸ್ಟ್ ಒನ್ಗೆ ನಾವೇನು ಮಾಡೋಣ ಅಂದ್ರೆ ಓಲ್ಡ್ ಡೆಫಿನಿಷನ್ಸ್ ನೋಡೋಣ. ಆಕ್ಸಿಡೇಷನ್ ಅಂದ್ರೇನು. ಸೊ ಓಲ್ಡ್ ಡೆಫಿನಿಷನ್ ಏನಪ್ಪಾ ಅಂದ್ರೆ, ಲೈಕ್ ಫಸ್ಟ್ ಒನ್, addition of oxygen to element or any species. ಸೊ ಒಂದು ಎಲಿಮೆಂಟ್ಗೆ ನೀವು ಆಕ್ಸಿಜನ್ ಆ್ಯಡ್ ಮಾಡ್ತಿದ್ರಿಯಪ್ಪ ಅಂದ್ರೆ ಆ ರಿಯಾಕ್ಷನ್ ನಾವೇನಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಸೊ ಎಕ್ಸಾಂಪಲ್ ಬರ್ದಪ್ಪ ಅಂದ್ರೆ, ಕ್ಯಾನ್ ವಿ ಸೇ ದಿಸ್ ರಿಯಾಕ್ಷನ್ ಆಸ್ ಅ ಆಕ್ಸಿಡೇಷನ್ ರಿಯಾಕ್ಷನ್. H2 plus half O2 produces H2O. ಎಸ್ ನೋಡ್ರಿ, ಇಲ್ಲಿ ಏನು ಮಾಡಕತ್ತೇವಪ್ಪ ಅಂದ್ರೆ ಹೈಡ್ರೋಜನ್ಗೆ ಆಕ್ಸಿಜನ್ ಆ್ಯಡ್ ಮಾಡಕತ್ತೇವಿ. ಸೊ ದಿಸ್ ಈಸ್ ಆನ್ ಆಕ್ಸಿಡೇಷನ್ ರಿಯಾಕ್ಷನ್. ಆರ್ ಅನದರ್ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್ ಇಸ್, ಸಿ ಇಲ್ಲಿ ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ಏನು, ಆಕ್ಸಿಡೇಷನ್ ರಿಯಾಕ್ಷನ್. ಇದೇನಿಲ್ಲಿ ಅಂದ್ರೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್. So this is the definition of oxidation reaction in terms of oxygen. ಆಕ್ಸಿಜನ್ ನ ಇಟ್ಕೊಂಡು ಆಕ್ಸಿಡೇಷನ್ ರಿಯಾಕ್ಷನ್ ಯಾವ ಥರ ಡಿಫೈನ್ ಮಾಡ್ತೀವಪ್ಪ ಅಂದರೆ, ಯಾವುದಾದ್ರೂ ಒಂದು ರಿಯಾಕ್ಷನ್ ಇರಲಿ, ಅದ್ರೊಳಗೆ ಎಲಿಮೆಂಟ್ಗೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇತ್ತಪ್ಪ ಅಂದ್ರೆ ಆ ಥರದ ರಿಯಾಕ್ಷನ್ ನಾವೇನಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ನೆಕ್ಸ್ಟ್ ಸೆಕೆಂಡ್ ಡೆಫಿನಿಷನ್ ನೋಡೋದಾದ್ರೆ, ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಯಾವುದೇ ಒಂದು ರಿಯಾಕ್ಷನ್ ಒಳಗೆ ಹೈಡ್ರೋಜನ್ನ ರಿಮೂವ್ ಮಾಡ್ತಾ ಇದ್ರಿಯಪ್ಪ ಅಂದ್ರೆ ಆ ರಿಯಾಕ್ಷನ್ ನಾವೇನಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಸೊ H2O ಐತಿ, ಇದನ್ನ ನೀವು ಡಿಕಂಪೋಸ್ ಮಾಡಿದ್ರಪ್ಪ ಅಂದ್ರೆ ಏನು ಬರುತ್ತೆ ನಿಮ್ಗೆ, H2 ಅಥವಾ 2H2 ಬರೀರಿ, 2H2 plus O2. ಸಿ ಇಲ್ಲಿ ನೋಡ್ರಿ, ಈ ಮಾಲಿಕ್ಯೂಲ್ ಒಳಗೆ ಆಕ್ಸಿಜನ್ ಇಂದ ಏನು ಮಾಡ್ತೀರಿ, ಹೈಡ್ರೋಜನ್ ರಿಮೂವ್ ಮಾಡ್ತಾ ಇದ್ದೀರಿ. ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಇದೇನಾಗ್ತದಪ್ಪ ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತದೆ. ಏನಾಗ್ತೈತಿ ಇದು, ಆಕ್ಸಿಡೇಷನ್. ನೋಡ್ರಿ ಇಲ್ಲಿ ಆಕ್ಸಿಜನ್ ಜೊತೆ ಏನೈತಿ, ಹೈಡ್ರೋಜನ್ ಇತ್ತು. ಈ ಹೈಡ್ರೋಜನ್ ರಿಮೂವ್ ಮಾಡಿರಿ ನೀವು, ವಾಟರ್ ಮಾಲಿಕ್ಯೂಲ್ ಇರಲು ಹೈಡ್ರೋಜನ್ ರಿಮೂವ್ ಮಾಡಿರಿ. ರಿಮೂವ್ ಮಾಡಿದ್ರೆ ಈ ರಿಯಾಕ್ಷನ್ ಏನಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟ್ ಥರ್ಡ್ ಒನ್. ಸೊ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ರಿಯಾಕ್ಷನ್ ಸ್ಟಡಿ ಮಾಡ್ತಿರ್ತೀವಿ, ಹೋದಂಗೆ ಅವಾಗ ಇನ್ನೂ ಜಾಸ್ತಿ ಐಡಿಯಾ ಬಂದೇ ಬರುತ್ತಾ. ಥರ್ಡ್ ಒನ್ ಯಾವುದಪ್ಪ ಅಂದ್ರೆ, ರಿಮೂವಲ್ ಆಫ್ ಎಲೆಕ್ಟ್ರಾನ್. ಸೊ ಒಂದು ರಿಯಾಕ್ಷನ್ ಒಳಗೆ ಎಲೆಕ್ಟ್ರಾನ್ ರಿಮೂವ್ ಆಗ್ತಾ ಇದ್ವಪ್ಪ ಅಂದ್ರೆ ಆ ಥರದ ರಿಯಾಕ್ಷನ್ ನಾವೇನಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಬರೋದಪ್ಪ ಅಂದ್ರೆ, ಸೋಡಿಯಂ ಐತಿ, ಸೋಡಿಯಂ ಒಂದು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೋತಂದ್ರೆ ಏನಾಗ್ತೈತಿ, ಸೋಡಿಯಂ ಪ್ಲಸ್ ಆಗ್ತೈತಿ. ಎಸ್,
ನೋಡ್ರಿ ಇಲ್ಲಿ ಸೋಡಿಯಂ ಇರೋದು ಸೋಡಿಯಂ ಪ್ಲಸ್ ಆಯ್ತು, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿ. ಸೊ ಈ ಥರದ ರಿಯಾಕ್ಷನ್ ನಾವೇನಂತೀವಿ ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಏನಂತೀವಿ ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ರಿಮೂವಲ್ ಆಫ್ ಆಕ್ಸಿಡೇಷನ್ removal of electron. So this is an example for oxidation reaction. Next, fourth one, increase in oxidation state. Increase in oxidation state. ಆಕ್ಸಿಡೇಷನ್ ಸ್ಟೇಟ್ ಅಪ್ಪ ಅಂದ್ರೆ ಸೊ ಯಾವುದಾದ್ರೂ ಎಲಿಮೆಂಟ್ ಮೇಲೆ ಏನು ಅಪರೆಂಟ್ ಚಾರ್ಜ್ ಇರ್ತೈತಲ್ಲ ಅದಕ್ಕೆ ನಾವೇನಂತೀವಿ ಆಕ್ಸಿಡೇಷನ್ ಸ್ಟೇಟ್ ಅಂತೀವಿ. ನೋಡ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಸೋಡಿಯಂ ಮೇಲೆ ಏನಾದರೂ ಚಾರ್ಜ್ ಐತೇನೋ, ಏನೂ ಇಲ್ಲ. ಈ ಸೋಡಿಯಂ ಮೇಲೆ ಹೇಳತ್ತೀನಿ ನಾನು ರಿಯಾಕ್ಟೆಂಟ್ ಸೈಡ್ ಏನು ಚಾರ್ಜ್ ಇಲ್ಲ, ಅದಕ್ಕೆ ಸೋಡಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನೈತಿ ಇಲ್ಲಿ 0 ಐತಿ. ಬಟ್ ಇಲ್ಲಿ ನೋಡ್ರಿ ಸೋಡಿಯಂ ಮೇಲೆ ಪ್ಲಸ್ ಚಾರ್ಜ್ ಐತಿ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನೈತಿ ಇದ್ರದ್ದು +1 ಐತಿ. ಸೊ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಮೆಗ್ನೀಷಿಯಂ ಇರೋದು ಎರಡು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೋತು ಅಂದ್ರೆ ಏನಾಗ್ತೈತಿ ಮೆಗ್ನೀಷಿಯಂ +2 ಆಗ್ತೈತಿ. ನೋಡ್ರಿ ಇಲ್ಲಿ ಮೆಗ್ನೀಷಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನಿತ್ತು 0 ಇತ್ತು, ಇಲ್ಲಿ ಮೆಗ್ನೀಷಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನದ +2. ಸೊ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಸೊ ಇಲ್ಲಿ ಮೆಗ್ನೀಷಿಯಮ್ ಏನಾಗ್ಯದ ಆಕ್ಸಿಡೇಷನ್ ಆಗ್ಯದ. ಸೊ ಯಾವ ಥರ ಓದಬೇಕಪ್ಪ ಅಂದ್ರೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಹೈಡ್ರೋಜನ್ ಆಕ್ಸಿಡೇಷನ್ ಆಗ್ಯದ. ನೋಡ್ರಿ ಇಲ್ಲಿ ಹೈಡ್ರೋಜನ್ಗೆ ನೀವು ಆಕ್ಸಿಜನ್ ಆ್ಯಡ್ ಮಾಡಿರಿ, ಅದಕ್ಕೆ ಹೈಡ್ರೋಜನ್ ಏನಾಗ್ಯದ ಆಕ್ಸಿಡೇಷನ್ ಆಗ್ಯದ. ಬರೀ ಈ ಎಲಿಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಕ್ಸಿಜನ್ ಏನಾಗ್ಯದ ನಮಗೆ ಬೇಕಾಗಿಲ್ಲ. ಇಲ್ಲಿ ಕಾರ್ಬನ್ ಆಕ್ಸಿಡೇಷನ್ ಆಗ್ಯದ, ಯಾಕಂದ್ರೆ ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಮಾಡ್ಯಾವ ನಾವು. ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ವಾಟರ್ದು ರಿಡಕ್ಷನ್ ಆಗ್ಯದ. ಏನಾಗೈತಿ ವಾಟರ್ದು ಆಕ್ಸಿಡೇಷನ್ ಆಗ್ಯದ. ಯಾಕಪ್ಪ ಅಂದ್ರೆ ವಾಟರ್ದು ಏನಾಗಿದೆ ಆಕ್ಸಿಡೇಷನ್ ಆಗಿದೆ. ಯಾಕಪ್ಪ ಅಂದ್ರೆ ಹೈಡ್ರೋಜನ್ನ ರಿಮೂವ್ ಮಾಡ್ಯಾವ ನಾವು. ಏನು ಮಾಡೇವಿ ರಿಮೂವ್ ಮಾಡ್ಯಾವ. ಆರ್ ಇನ್ ಕೇಸ್ ಯು ಕ್ಯಾನ್ ಸೇ ನಾವು ಈ ಆಕ್ಸಿಜನ್ ಇಂದ ಹೈಡ್ರೋಜನ್ ರಿಮೂವ್ ಮಾಡ್ಯಾವಲ್ಲ, ಅದಕ್ಕೆ ಇಲ್ಲಿ ಏನು ಹೇಳ್ಬೋದು ಅಂದ್ರೆ ಆಕ್ಸಿಜನ್ದು ಆಕ್ಸಿಡೇಷನ್ ಆಗ್ಯದ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು ವಾಟರ್ದು ಅನ್ನಕ್ಕಿಂತ ಮೋರ್ ಪ್ರಿಸೈಸ್ ಯಾವುದಪ್ಪ ಅಂದ್ರೆ ಮೋರ್ ಕರೆಕ್ಟ್ ಯಾವುದಪ್ಪ ಅಂದ್ರೆ ಆಕ್ಸಿಜನ್ ಏನಾಗಿದೆ ಇಲ್ಲಿ ಆಕ್ಸಿಡೇಷನ್ ಆಗ್ಯದ. ಇಲ್ಲಿ ಆಕ್ಚುಲಿ ಆಕ್ಸಿಜನ್ದು -2 ಚಾರ್ಜ್ ಇರ್ತೈತಿ, ಇಲ್ಲಿ 0. ಅರ್ಥ ಆಯ್ತು. ಅಥವಾ ನೀವು ಇನ್ನೊಂದು ವರ್ಡ್ ಒಳಗೆ ಏನು ಹೇಳ್ಬೋದು ಅಂದ್ರೆ ಈ ಆಕ್ಸಿಜನ್ ಇಂದ ಹೈಡ್ರೋಜನ್ ರಿಮೂವ್ ಮಾಡೇವಿ ನಾವು, ಹೌದಿಲ್ಲ. ಈ ವಾಟರ್ ಮಾಲಿಕ್ಯೂಲ್ ಒಳಗೆ ಆಕ್ಸಿಜನ್ ಜೊತೆ ಹೈಡ್ರೋಜನ್ ಐತೆ, ಹೈಡ್ರೋಜನ್ ರಿಮೂವ್ ಮಾಡೇವಿ, ಅದಕ್ಕೆ ಈ ರಿಯಾಕ್ಷನ್ ಏನಾಗ್ತದ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಏನಾಗ್ತದ ಆಕ್ಸಿಡೇಷನ್ ರಿಯಾಕ್ಷನ್ ಅಂತೇಳಿ. ಇಲ್ಲಿ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂದ್ರೂ ಏನಾಗ್ತೈತೆ ಅದು ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತದ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಇದು ಕೂಡ ಏನು ಆಕ್ಸಿಡೇಷನ್ ರಿಯಾಕ್ಷನ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಆಕ್ಸಿಡೇಷನ್ ರಿಯಾಕ್ಷನ್. ಎಸ್. ಸೊ ಹೆಂಗ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅಂದ್ರೆ ಡಿಫೈನ್ ಆಕ್ಸಿಡೇಷನ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಒಳಗೆ ನೀವು ಏನು ಮಾಡಬೇಕು ಆಕ್ಸಿಡೇಷನ್ ರಿಯಾಕ್ಷನ್ ಡಿಫೈನ್ ಮಾಡಬೇಕು. ಹೆಂಗ್ ಮಾಡ್ತೀರಿ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಟು ಆನ್ ಎಲಿಮೆಂಟ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಎಕ್ಸಾಂಪಲ್ ಬರೀಬೇಕು. ಇಲ್ಲಪ್ಪ ಅಂದ್ರೆ ಇನ್ನೂ ಯಾವ ಥರ ಕೇಳ್ಬೋದು ಅಂದ್ರೆ ಡಿಫೈನ್ ಆಕ್ಸಿಡೇಷನ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ನ ಇಟ್ಕೊಂಡು ನೀವು ಆಕ್ಸಿಡೇಷನ್ ರಿಯಾಕ್ಷನ್ ಡಿಫೈನ್ ಮಾಡಕ್ಕೆ ಹೇಳ್ತಾರೆ. ಯಾವ ಥರ ಮಾಡಬೇಕಪ್ಪ ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಅ ಸ್ಪೀಸೀಸ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಆರ್ ಇನ್ ಅದರ್ ವರ್ಡ್ಸ್ ಡಿಫೈನ್ ಆಕ್ಸಿಡೇಷನ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್. ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಕೇಳ್ತಾರೆ. ಸೊ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಎಕ್ಸಾಂಪಲ್ ಬರೀಬೇಕು. ನೆಕ್ಸ್ಟ್ ಸೇಮ್ ಇದೇನು ಆಕ್ಸಿಡೇಷನ್ ಆಗ್ತದಲ್ಲ, ಸೊ ನೆಕ್ಸ್ಟ್ ರಿಡಕ್ಷನ್ದು ಡೆಫಿನಿಷನ್. ರಿಡಕ್ಷನ್ ಅಂದ್ರೆ ಅಪೋಸಿಟ್ ಇರ್ತೈತಿ. ಸೊ ರಿಡಕ್ಷನ್ ಫಸ್ಟ್ ಡೆಫಿನಿಷನ್ ನೋಡೋದಂದ್ರ ಅಡಿಷನ್ ಆಫ್ ಹೈಡ್ರೋಜನ್ ಟು ಎಲಿಮೆಂಟ್ ಆರ್ ಸ್ಪೀಸೀಸ್. ಎನಿ ಎಲಿಮೆಂಟ್ ಅಥವಾ ಎನಿ ಸ್ಪೀಸೀಸ್ ನೀವು ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ರಿಯಪ್ಪ ಅಂದ್ರೆ ಆ ಥರದ ರಿಯಾಕ್ಷನ್ ನಾವೇನಂತೀವಿ ರಿಡಕ್ಷನ್ ರಿಯಾಕ್ಷನ್ ಅಂತೀವಿ. ನಾನು ಇದೇ ಎಕ್ಸಾಂಪಲ್ ವಾಪಸ್ ಬರಿತೀನಿ, ಬಟ್ ನೋಡ್ರಿ ಯಾವ ಥರ ಓದಬೇಕು, ಯಾವುದು ಆಕ್ಸಿಡೇಷನ್ ಆಗುತ್ತೆ, ಯಾವ್ದು ರಿಡಕ್ಷನ್ ಆಗುತ್ತೆ. ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ನನ್ನ ಹತ್ರ ಆಕ್ಸಿಜನ್ ಐತಿ, ಏನೈತಿ ಆಕ್ಸಿಜನ್ ಐತಿ. ಈ ಆಕ್ಸಿಜನ್ಗೆ ನಾನು ಏನು ಮಾಡ್ತೀನಿ ಹೈಡ್ರೋಜನ್ ಆ್ಯಡ್ ಮಾಡತ್ತೀನಿ, ಹೌದಾ. ಈ ಆಕ್ಸಿಜನ್ಗೆ ಹೈಡ್ರೋಜನ್ಗೆ ಆ್ಯಡ್ ಮಾಡಿದೆಪ್ಪ ಅಂದ್ರೆ ಇದೇನಾಗ್ತೈತಿ 2H2O ಆಗ್ತದೆ. ಏನಾಗ್ತೈತಿ ಇದು 2H2O. ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆಕ್ಸಿಜನ್ ರಿಡಕ್ಷನ್ ಅಲ್ಲತೈತಿ. ಏನಲ್ಲತೈತಿ ಇಲ್ಲಿ ಆಕ್ಸಿಜನ್ ರಿಡಕ್ಷನ್ ಅಲ್ಲತೈತಿ. ಯಾಕಂದ್ರೆ ಈ ಆಕ್ಸಿಜನ್ಗೆ ಹೈಡ್ರೋಜನ್ ಆ್ಯಡ್ ಮಾಡತ್ತೀನಿ ನಾನು. ಈ ಆಕ್ಸಿಜನ್ಗೆ ಹೈಡ್ರೋಜನ್ ಆ್ಯಡ್ ಮಾಡಿದೆಪ್ಪ ಅಂದ್ರೆ ಇಲ್ಲಿ ಆಕ್ಸಿಜನ್ ಏನಾಗ್ತೈತಿ ಈ ರಿಯಾಕ್ಷನ್ದಾಗಪ್ಪ, ಈ ರಿಯಾಕ್ಷನ್ದಾಗ ಆಕ್ಸಿಜನ್ ಏನಲ್ಲತೈತಿ ರಿಡಕ್ಷನ್ ಅಲ್ಲಕತೈತಿ. ಏನಲ್ಲತೈತಿ ರಿಡಕ್ಷನ್. ಸೊ ಹೌ ವಿಲ್ ಯು ಡಿಫೈನ್ ವಾಟ್ ಈಸ್ ರಿಡಕ್ಷನ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್? ಸೊ ಹೌ ವಿಲ್ ಯು ಡಿಫೈನ್ ದ ಅಡಿಷನ್ ಆಫ್ ಹೈಡ್ರೋಜನ್ ಟು ಎನಿ ಸ್ಪೀಸೀಸ್ ಇಸ್ ಕಾಲ್ಡ್ ರಿಡಕ್ಷನ್ ರಿಯಾಕ್ಷನ್. ಏನದು ರಿಡಕ್ಷನ್ ರಿಯಾಕ್ಷನ್. ಬೇರೆ ಬೇರೆ ಎಕ್ಸಾಂಪಲ್ ಬರೀಬಹುದು. ಲೈಕ್ ಯಾವುದಪ್ಪ ಅಂದ್ರೆ ಅಲ್ಕಿನಿಂದ ಅಲ್ಕೇನ್ ಆಗ್ತದಲ್ಲ, ಅದು ಕೂಡ ಏನು
ರಿಡಕ್ಷನ್ ರಿಯಾಕ್ಷನ್, ಅಲ್ಲಿ ಕೂಡ ಅಡಿಷನ್ ರಿಯಾಕ್ಷನ್ ಆಗ್ತೈತಿ, ಅಡಿಷನ್ ಆಫ್ ಹೈಡ್ರೋಜನ್. ನೆಕ್ಸ್ಟ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಒಂದು ರಿಯಾಕ್ಷನ್ ಒಳಗೆ ಆಕ್ಸಿಜನ್ ರಿಮೂವ್ ಆಗ್ತಿತ್ತಪ್ಪ ಅಂದ್ರೆ ಆ ಥರದ ರಿಯಾಕ್ಷನ್ ನಾವೇನಂತೇವಿ, ರಿಡಕ್ಷನ್ ಅಂತೇವಿ. ಎಕ್ಸಾಂಪಲ್ ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂದ ಕಾರ್ಬನ್ ಮತ್ತು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇಂದ ಆಕ್ಸಿಜನ್ ರಿಮೂವ್ ಮಾಡ್ರಿ ನೀವು. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತೈತಿ ಅಥವಾ ಕಾರ್ಬನ್ ಏನಾಗ್ತೈತಿ, ಇಲ್ಲಿ ರಿಡಕ್ಷನ್ ಅಲ್ಲತೈತಿ. ಏನಾಗ್ತೈತಿ ನೋಡ್ರಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಕಾರ್ಬನ್ ಜೊತೆ ಆಕ್ಸಿಜನ್ ಇತ್ತು, ಈ ಆಕ್ಸಿಜನ್ ನೀವು ರಿಮೂವ್ ಮಾಡಿದ್ರಿ, ಕಾರ್ಬನ್ ಇಂದ ಏನ್ ಮಾಡಿದ್ರಿ, ಆಕ್ಸಿಜನ್ ರಿಮೂವ್ ಮಾಡಿದ್ರಿ ಅಂದ್ರೆ ಈಗ ಕಾರ್ಬನ್ ಏನಾಗ್ತದೆ, ರಿಡಕ್ಷನ್ ಆಗ್ತೈತಿ. ಏನಾಗೈತಿ ಇಲ್ಲಿ ಕಾರ್ಬನ್ದು ರಿಡಕ್ಷನ್ ಆಗೈತಿ. ಅರ್ಥ ಆಯ್ತು? ಎಸ್, ವೆರಿ ಸಿಂಪಲ್. ಐಡೆಂಟಿಫೈ ಮಾಡಕ್ಕೆ ಏನಾದ್ರು ಸಿಂಪಲ್ ಅದ. ನೆಕ್ಸ್ಟ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ನಾವು ಆಕ್ಸಿಡೇಷನ್ ಅಂತಿದ್ದೀವಿ. ಇಲ್ಲಿ ಏನಂತೇವೆ ಅಂದ್ರೆ ಅಡಿಷನ್ ಆಫ್ ಎಲೆಕ್ಟ್ರಾನ್, ಅಡಿಷನ್ ಆಫ್ ಎಲೆಕ್ಟ್ರಾನ್ ಟು ಎಲಿಮೆಂಟ್ ಅಥವಾ ಸ್ಪೀಸೀಸ್. ಸೊ ಒಂದು ರಿಯಾಕ್ಷನ್ ಒಳಗೆ ಎಲೆಕ್ಟ್ರಾನ್ ಆಡ್ ಆಗ್ತಾ ಇದ್ದು ಅಂದ್ರೆ ಆ ಥರದ ರಿಯಾಕ್ಷನ್ ನಾವೇನಂತೇವಿ, ರಿಡಕ್ಷನ್ ರಿಯಾಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಮ್ಮ ಕ್ಲೋರಿನ್ ಐತಿ, ಕ್ಲೋರಿನ್ ಏನ್ ಮಾಡ್ತೈತಿ, ಎಲೆಕ್ಟ್ರಾನ್ ತಗೋತೈತಿ. ಯಾಕಂದ್ರೆ ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ ಅದ, ತಗೋತಂದ್ರೆ ಏನಾಗ್ತೈತಿ, ಇದು Cl ಮೈನಸ್ ಆಗತೈತಿ. ಏನಾಗ್ತೈತಿ, ಇದು Cl ಮೈನಸ್. ನೋಡ್ರಿ, ಈ ರಿಯಾಕ್ಷನ್ ಒಳಗೆ ಕ್ಲೋರಿನ್ ಎಲೆಕ್ಟ್ರಾನ್ ಆಡ್ ಮಾಡ್ಕೊಳತೈತಿ, ಅದಕ್ಕೆ ಕ್ಲೋರಿನ್ ಏನಾಗ್ತೈತಿ, ಇಲ್ಲಿ ರಿಡಕ್ಷನ್ ಆಗತೈತಿ. ಏನಾಗತೈತಿ, ರಿಡಕ್ಷನ್. ಅಡಿಷನ್ ಆಫ್ ಎಲೆಕ್ಟ್ರಾನ್ ಟು ದ ಎಲಿಮೆಂಟ್ ಈಸ್ ಕಾಲ್ಡ್ ರಿಡಕ್ಷನ್ ರಿಯಾಕ್ಷನ್. ಎಸ್, ನೆಕ್ಸ್ಟ್ ಫೋರ್ತ್ ಒನ್ ಯಾವುದು, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ಗೆ ನಾವೇನಂತಿದ್ದೀವಿ, ಆಕ್ಸಿಡೇಷನ್ ಅಂತಿದ್ದೀವಿ. ಇಲ್ಲಿ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದನ್ನೇ ಎಕ್ಸಾಂಪಲ್ ಇನ್ನೊಂದ್ಸಲ ಬರೀತೀವಿ ನೋಡ್ರಿ, ಯಾವುದಾದ್ರೂ ಬರೀಬೋದು, ಅದನ್ನೇ ಬರೀಬೇಕಂತಿಲ್ಲ. ಸೊ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕ್ಲೋರಿನ್ ಇಲ್ಲಿ Cl2 ಅಂತ ಬರೀತೀನಿ, ಇದನ್ನ Cl2 ಅಂತ ಬರೆದ್ರೆ ಇದು 2Cl ಮೈನಸ್ ಆಗ್ತದೆ, ಇಲ್ಲಿ 2 ಎಲೆಕ್ಟ್ರಾನ್ ಅಂದ್ರೆ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಆಗ್ತದೆ. ಏನಾಗ್ತದೆ, ಬ್ಯಾಲೆನ್ಸ್ಡ್ ರಿಯಾಕ್ಷನ್. ಬರೀ ಈ ಥರ ಬರೆದ್ರೂ ನಮಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಬ್ಯಾಲೆನ್ಸ್ ಬರೆದ್ರೆ ಏನಾಗ್ತದೆ, ಮೋರ್ ಕರೆಕ್ಟ್ ಆಗ್ತದೆ ಅಷ್ಟೇ. Cl2 ಪ್ಲಸ್ 2 ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸಸ್ 2Cl ಮೈನಸ್. ನೋಡ್ರಿ, ಇಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಏನದಲ್ಲಿ 0 ಅದ. ಕ್ಲೋರಿನ್ ಮೇಲೆ ಏನು ಚಾರ್ಜ್ ಇಲ್ಲ, ಅದಕ್ಕೆ ಇಲ್ಲಿ ಏನು ಬರಿತೀನಿ, 0 ಬರಿತೀನಿ. ಇಲ್ಲಿ ಏನದ, ಕ್ಲೋರಿನ್ ಮೇಲೆ -1 ಚಾರ್ಜ್ ಅದ, ಅಂದ್ರೆ 0 ಇಂದ -1ಗೆ ಹೋಗೈತೆ. ಕ್ಲೋರಿನ್ ಚಾರ್ಜ್ ಆಕ್ಸಿಡೇಷನ್ ಸ್ಟೇಟ್ ಎಲ್ಲಿಂದ ಎಲ್ಲಿಗೆ ಹೋಗ್ಯದ, 0 to -1 ಅಂದ್ರೆ ಡಿಕ್ರೀಸ್ ಆಗ್ಯದ. ಸೊ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ಗೆ ನಾವೇನಂತೇವಿ, ರಿಡಕ್ಷನ್ ಅಂತೀವಿ. ಏನಂತೀವಿ ಅದಕ್ಕೆ, ರಿಡಕ್ಷನ್. ಎಸ್, ಸೊ ಈ ಆಕ್ಸಿಡೇಷನ್ ನೆನಪಿಟ್ಕೊಂಡ್ರಿ ಅಂದ್ರೆ ಅದ್ರ ಅಪೋಸಿಟ್ ಬರ್ದ್ರೆ ಅಂದ್ರೆ ಏನಾಗ್ತೈತಿ, ರಿಡಕ್ಷನ್ ಆಗ್ತೈತೆ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, ಆಕ್ಸಿಡೇಷನ್ ಅಂದ್ರೆ ಏನು, ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಎಲೆಕ್ಟ್ರಾನ್, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದ್ರದ್ದೇ ರಿವರ್ಸ್ ರಿಡಕ್ಷನ್ ಒಳಗ. ಅರ್ಥ ಆಯ್ತು? ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್, ನೆಕ್ಸ್ಟ್ ಅಡಿಷನ್ ಆಫ್ ಎಲೆಕ್ಟ್ರಾನ್, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇವೆಲ್ಲ ಏನು, ದೀಸ್ ಆರ್ ದ ಡೆಫಿನಿಷನ್ಸ್ ಆಫ್ ರಿಡಕ್ಷನ್ ರಿಯಾಕ್ಷನ್. ಸೊ ಒಂದು ಗಿವನ್ ರಿಯಾಕ್ಷನ್ ಒಳಗ ಆಕ್ಸಿಡೇಷನ್ ಆಗ್ತಿತ್ತು, ರಿಡಕ್ಷನ್ ಆಗ್ತಿತ್ತು ಅಂದ್ರೆ ಓವರ್ ಆಲ್ ರಿಯಾಕ್ಷನ್ ನಾವೇನಂತೇವಪ್ಪ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಏನಂತೀವಿ, ರೆಡಾಕ್ಸ್ ರಿಯಾಕ್ಷನ್. ಸೊ ಇದ್ರೊಳಗೆ ನಾನು ನಿಮ್ಗೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಯಾವುದೂ ಏನೋ ಮೆನ್ಷನ್ ಮಾಡಿಲ್ಲ. ಇದ್ರೊಳಗೂ ಕೂಡ ಕೆಲವೊಂದಿಷ್ಟು ರಿಯಾಕ್ಷನ್ಸ್ ಏನದವ, ರೆಡಾಕ್ಸ್ ರಿಯಾಕ್ಷನ್ ಅದಾವ. ಬಟ್ ಈ O2 ಇದ್ದಿದ್ದು H2O ಅಲಾಕತ್ತದಲ್ಲ, O2 ಇದ್ದಿದ್ದು H2O, ಈ H2 ಇದ್ದಿದ್ದು H2O ಬೇಕಾಗಿಲ್ಲ ನಮ್ಗೆ. ಈ O2 ಇದ್ದಿದ್ದು H2O ಅಲಾತದಲ್ಲ, ಇದು ಏನಿದು, ರಿಡಕ್ಷನ್ ರಿಯಾಕ್ಷನ್. ಇದು ಏನಿದು, ಆಕ್ಸಿಜನ್ಗೆ ಹೈಡ್ರೋಜನ್ ಆ್ಯಡ್ ಮಾಡತ್ತೇವೆ, ಹೌದಾ. ಈ ಪಾರ್ಟ್ ಐತೆ ನೋಡ್ರಿ, ಈ ಪಾರ್ಟ್ ಮಾತ್ರ ಏನು, ರಿಡಕ್ಷನ್ ರಿಯಾಕ್ಷನ್. ಅರ್ಥ ಆಯ್ತು? ಬಟ್ ಇಲ್ಲಿ ನೋಡ್ರಿ, ಹೈಡ್ರೋಜನ್ಗೆ ಆಕ್ಸಿಜನ್ ಆ್ಯಡ್ ಮಾಡಕತ್ತೀರಿ, ಇದು ಏನಿದು ಆಕ್ಸಿಡೇಷನ್, ಇದು ಏನಿದು ರಿಡಕ್ಷನ್. ಇದೇನಿದು ರಿಡಕ್ಷನ್. ನೋಡ್ರಿ, ಒಂದೇ ರಿಯಾಕ್ಷನ್ ಆಕ್ಸಿಡೇಷನ್ ಅಲ್ಲತೈತಿ, ರಿಡಕ್ಷನ್ ಅಲ್ಲತೈತಿ. ಅದಕ್ಕಾಗಿ ಓವರ್ ಆಲ್ ರಿಯಾಕ್ಷನ್ ಏನಾಗ್ತದೆ, ಇದು ರೆಡಾಕ್ಸ್ ರಿಯಾಕ್ಷನ್ ಆಗ್ತದೆ. ಏನಾಗ್ತೈತಿ, ಇದು ರೆಡಾಕ್ಸ್ ರಿಯಾಕ್ಷನ್. ಎಸ್, ಸೊ ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಕ್ಸಿಡೇಷನ್ ನಂಬರ್, ಆಕ್ಸಿಡೇಷನ್ ಸ್ಟೇಟ್ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೆ. ಸೊ ಏನಪ್ಪ ಆಕ್ಸಿಡೇಷನ್ ನಂಬರ್ ಅಂದ್ರೇನು, ಆಕ್ಸಿಡೇಷನ್ ಸ್ಟೇಟ್ ಅಂದ್ರೇನು, ಇಟ್ಸ್ ಅ ಸಿಂಪಲ್ ಡೆಫಿನೇಷನ್ ಅದ. ಏನಪ್ಪ ಅಂದ್ರೆ ಆಕ್ಸಿಡೇಷನ್ ನಂಬರ್ ಡಿನೋಟ್ಸ್ ದ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ನಂಬರ್ ಏನು ಡಿನೋಟ್ ಮಾಡುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್ ಇನ್ ಅ ಕಂಪೌಂಡ್ according to a set of rules for formulated on the basis of that electron pair in a covalent bond belongs to entirely more electronegative element. ಏನಿಲ್ಲ, ಏನು ಸಿಂಪಲ್ ಅಪ್ಪ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಲೈಕ್ ಒಂದು ಮಾಲಿಕ್ಯೂಲ್ ಒಳಗೆ ಒಂದಿಷ್ಟು ಎಲಿಮೆಂಟ್ ಇರ್ತಾವೆ. ಲೈಕ್ CO2 ತಗೋರಿ, CO2 ಒಂದು ಮಾಲಿಕ್ಯೂಲ್ ಅದ, ಅದರೊಳಗೆ ಕಾರ್ಬನ್ ಒಂದು ಎಲಿಮೆಂಟ್ ಅದ, ಒಂದು ಆಕ್ಸಿಜನ್ ಒಂದು ಎಲಿಮೆಂಟ್ ಅದ. ಎಸ್,
ಸೊ ಕಾರ್ಬನ್ ಈ CO2 ಮಾಲಿಕ್ಯೂಲ್ ಯೂಶುವಲಿ ಏನದು ಕೋವಲೆಂಟ್ ಕಂಪೌಂಡ್ ಅದು, ಏನದು ಕೋವಲೆಂಟ್ ಕಂಪೌಂಡ್. ಇನ್ ಕೇಸ್ ಇದೇನಾದ್ರೂ ಅಯಾನಿಕ್ ಕಂಪೌಂಡ್ ಇತ್ತಪ್ಪ ಅಂದ್ರ ಏನು CO2 ಏನದ ಕೋವಲೆಂಟ್ ಕಂಪೌಂಡ್ ಅದು, ಏನದ CO2 ಏನದ ಕೋವಲೆಂಟ್ ಕಂಪೌಂಡ್ ಅದು. ಇನ್ ಕೇಸ್ ಏನಾದ್ರೂ ಇದು ಅಯಾನಿಕ್ ಕಂಪೌಂಡ್ ಇತ್ತಪ್ಪ ಅಂದ್ರ ಕಾರ್ಬನ್ ಮೇಲೆ ಏನ್ ಚಾರ್ಜ್ ಬರ್ತೈತಿಲ್ಲ ಆ ಚಾರ್ಜಿಗೆ ನಾವು ಏನಂತೇವಿ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್ ಅಂತೀವಿ. ಏನಂತೀವಿ ಅದಕ್ಕೆ? ಇದು ಕೋವಲೆಂಟ್ ಮಾಲಿಕ್ಯೂಲ್ ಐತಿ, ಬಟ್ ನಾವೇನಂತ ಇಮ್ಯಾಜಿನ್ ಮಾಡ್ಕೋತೇವೆ ಇಲ್ಲಪ್ಪ ಅಂದ್ರ ಅಯಾನಿಕ್ ಮಾಲಿಕ್ಯೂಲ್ ಆಗಿತ್ತಪ್ಪ ಅಂದ್ರ CO2 ಅದ ಏನದ, ಅಥವಾ ನಾವು ವಾಟರ್ನ ತಗೋರಿ, ವಾಟರ್ ಕೂಡ ಏನದ ಇದು ಕೋವಲೆಂಟ್ ಕಂಪೌಂಡ್ ಅದ. ಎಸ್, ವಾಟರ್ ಏನಾದ್ರು ಅಯಾನಿಕ್ ಕಂಪೌಂಡ್ ಆಗಿತ್ತಪ್ಪ ಅಂದ್ರ ಈ ಬಾಂಡ್ಸ್ ಬ್ರೇಕ್ ಆದಾಕ್ರಾಗ ಈಗ NaCl ಐತಲ್ಲ, ಈ NaCl ಬಾಂಡ್ ಬ್ರೇಕ್ ಆಯ್ತು ಏನ್ ಬರ್ತೈತಿ Na+Cl- ಹೌದಿಲ್ಲ? ಅದೇ ತರ ಈ ಬಾಂಡ್ಗಳು ಬ್ರೇಕ್ ಆದಾಕ್ರಾಗ ನೋಡ್ರಿ, ಹೈಡ್ರೋಜನ್ ಮೇಲೆ ಪ್ಲಸ್ ಚಾರ್ಜ್ ಬರ್ತೈತಿ, ಆಕ್ಸಿಜನ್ ಮೇಲೆ ಮೈನಸ್ ಬರ್ತೈತಿ. ಈ ನಾವೇನಾದ್ರೂ ಈ ಕೋವಲೆಂಟ್ ಬಾಂಡ್ ನ ಅಯಾನಿಕ್ ಬಾಂಡ್ ಅಂತ ಕನ್ಸಿಡರ್ ಮಾಡಿ ಬ್ರೇಕ್ ಮಾಡಿದೆವಪ್ಪ ಅಂದ್ರ ಹೈಡ್ರೋಜನ್ ಮೇಲೆ ಪ್ಲಸ್ ಚಾರ್ಜ್ ಬರ್ತೈತಿ, ಆಕ್ಸಿಜನ್ ಮೇಲೆ ಏನ್ ಬರ್ತೈತಿ ನೆಗೆಟಿವ್ ಚಾರ್ಜ್ ಬರ್ತೈತಿ. ಈ ಕೋವಲೆಂಟ್ ಬಾಂಡ್ ನ ನಾವು ಅಯಾನಿಕ್ ಅಂತ ಕನ್ಸಿಡರ್ ಮಾಡಿದ್ವಿ, ಅಯಾನಿಕ್ ಅಲ್ಲಿದು ಕನ್ಸಿಡರ್ ಮಾಡಕತ್ತೇವೆ. ಅಯಾನಿಕ್ ಅಂತ ಕನ್ಸಿಡರ್ ಮಾಡಿ ಬ್ರೇಕ್ ಮಾಡಿದೆವಪ್ಪ ಅಂದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್, ಇದ್ರ ಮೇಲೆ ಅಂದ್ರೆ ಆಕ್ಸಿಜನ್ ಮೇಲೆ 2 ನೆಗೆಟಿವ್ ಚಾರ್ಜ್ ಬರ್ತೈತಿ, ಹೈಡ್ರೋಜನ್ ಮೇಲೆ ಏನ್ ಬರ್ತೈತಿ ಪ್ಲಸ್ ಚಾರ್ಜ್ ಬರ್ತೈತಿ. ಸೊ ಈ ಚಾರ್ಜ್ಗಳಿಗೆ ನಾವು ಏನಂತೇವೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಂತೀವಿ. ಏನಂತೇವೆ? ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತು? ಅದನ್ನೇ ಈ ತರ ಬರ್ದಾರ. ಸೊ ಯಾವ್ಯಾವ ಎಲಿಮೆಂಟ್ಗೆ ಯಾವ್ಯಾವ ಅಯಾನ್ಗೆ ಏನೇನು ಆಕ್ಸಿಡೇಷನ್ ಸ್ಟೇಟ್ ಇರ್ತದಪ್ಪ ಅಂತಂದ್ರ ಸೊ ಕೆಲವೊಂದಿಷ್ಟು ರೂಲ್ಸ್ ಅದಾವ, ಲೈಕ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ನೋಟ್ಸ್ ಅಂತ ಹಾಕೋರಿ. ಆಕ್ಸಿಡೇಷನ್ ಸ್ಟೇಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ಯಾವ್ಯಾವ ಎಲಿಮೆಂಟಿಗೆ ಯಾವ್ಯಾವ ಥರ ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ ಅಂದ್ರೆ ಸಿ ಎಲಿಮೆಂಟ್ಸ್ ಇನ್ ಅನ್ಕಂಬೈನ್ಡ್ ಸ್ಟೇಟ್, ಎಲಿಮೆಂಟ್ಸ್ ಇನ್ ಅನ್ಕಂಬೈನ್ಡ್ ಸ್ಟೇಟ್ ಅಂದ್ರೆ ಎಲಿಮೆಂಟ್ ಯಾವ್ದ್ರ ಜೊತೆನೂ ಕಂಬೈನ್ ಆಗಿಲ್ಲ. ಅನ್ಕಂಬೈನ್ಡ್ ಸ್ಟೇಟ್ ಅಂದ್ರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿಲ್ಲ ಅಂತ. ಅನ್ಕಂಬೈನ್ಡ್ ಸ್ಟೇಟ್ the oxidation state is 0. ನಮ್ಮ ಎಲಿಮೆಂಟ್ ಅನ್ಕಂಬೈನ್ಡ್ ಸ್ಟೇಟ್ ಒಳಗಿತ್ತಪ್ಪ ಅಂದ್ರ ಅವಾಗ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ 0 ಇರ್ತೈತಿ. ಎಕ್ಸಾಂಪಲ್ ನೋಡೋದಾದ್ರ ನೋಡ್ರಿ Cl2 ಅದ, ಇದು ಬೇರೆ ಎಲಿಮೆಂಟ್ ಜೊತೆ ಕ್ಲೋರಿನ್ ಜೊತೆನೆ ಬಾಂಡ್ ಮಾಡ್ಕೊಂಡದ, ಇಲ್ಲಿ ಬೇರೆ ಎಲಿಮೆಂಟ್ ಜೊತೆ ಬಾಂಡ್ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಏನ್ ಬರ್ತೈತಿ ಇಲ್ಲಿ 0 ಬರ್ತೈತಿ. F2 Fe ಸೋಡಿಯಂ ನೋಡ್ರಿ ಇವು ಯಾವುದೇ ಎಲಿಮೆಂಟ್ ಜೊತೆ ಏನಾಗಿಲ್ಲ ಕಂಬೈನ್ ಆಗಿಲ್ಲ. ಸೊ ನಮ್ಮ ಎಲಿಮೆಂಟ್ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿರ್ಲಿಲ್ಲಪ್ಪ ಅಂದ್ರ ಅದು ಪ್ಯೂರ್ ಫಾರ್ಮ್ ಒಳಗಿತ್ತು ಅಂದ್ರೆ ಅದಕ್ಕೆ ನಾವೇನಂತೇವೆ ಅದ್ರ ಆಕ್ಸಿಡೇಷನ್ ಸ್ಟೇಟ್ 0 ಬರ್ತೈತಿ. ಆಮೇಲೆ ಅಲ್ಕಲಿ ಮೆಟಲ್ಸ್ ಅದಾವಲ್ಲ, ಅಲ್ಕಲಿ ಮೆಟಲ್ಸ್ ಯಾವ್ಯಾವಪ್ಪ ಅಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಅವಕುರ್ದೆಲ್ಲ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ ಏನಿರ್ತೈತಿ ಅಂದ್ರೆ +1 ಇರ್ತೈತಿ. ಏನಿರ್ತೈತಿ +1. ಹೈಡ್ರೋಜನ್ ತಗೋಬೇಡ್ರಿ, ಹೈಡ್ರೋಜನ್ ಬಿಟ್ಟು ಹೈಡ್ರೋಜನ್ 2 ಆಕ್ಸಿಡೇಷನ್ ಸ್ಟೇಟ್ ಬರ್ತೈತಿ, ಒಂದು +1 ಬರ್ತೈತಿ, ಒಂದು -1 ಬರ್ತೈತಿ. ಬಟ್ ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ ಅಲ್ಕಲಿ ಮೆಟಲ್ಸ್ ಹೈಡ್ರೋಜನ್ ಬಿಟ್ಟು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವು ಎಲ್ಲ ಇವ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ +1 ಇರ್ತೈತಿ, ಯಾವಾಗಲೂ +1 ಇರ್ತೈತಿ ಅದರದ್ದು. ಆಮೇಲೆ ಅಲ್ಕಲಿ ಅರ್ತ್ ಮೆಟಲ್ಸ್, ಅಲ್ಕಲೈನ್, ಮೇಕ್ ಇಟ್ ಅಲ್ಕಲೈನ್ ಮೆಟಲ್ಸ್ ಅಥವಾ ಅಲ್ಕಲಿ ಮೆಟಲ್ಸ್, ಅಲ್ಕಲಿನೇ ಇರಲಿ ಅದು. ನೆಕ್ಸ್ಟ್ ಅಲ್ಕಲಿ ಅರ್ತ್ ಮೆಟಲ್ಸ್, ಅಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಇದ್ರ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ ಇರ್ತೈತಿ +2 ಇರ್ತೈತಿ. ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ರೆ ಯಾವ ಬರ್ತಾವ? ಬೆರಿಲಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ. ಸೊ ಇವೆಲ್ಲ ಏನು ಬರ್ತಾವ? ಅಲ್ಕಲೈನ್ ಅರ್ತ್ ಮೆಟಲ್ಸ್ ಬರ್ತಾವ. ಅವ್ರದ್ದು ಯಾವಾಗಲೂ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ಪ್ಯೂರ್ ಫಾರ್ಮ್ ಒಳಗಿದ್ದಾಗ ಇರಲ್ಲ, ಕಂಬೈನ್ಡ್ ಫಾರ್ಮ್ ಒಳಗಿದ್ದಾಗ. ಫಾರ್ ಎಕ್ಸಾಂಪಲ್ ಈ ಕ್ಯಾಲ್ಸಿಯಮ್ದ ಆಕ್ಸಿಡೇಷನ್ ಸ್ಟೇಟ್ ಎಷ್ಟದ ಅಂದ್ರೆ 0 ಇರ್ತೈತಿ. ಬಟ್ ಅದೇ ಕ್ಯಾಲ್ಸಿಯಮ್ ಕಾರ್ಬೋನೇಟ್ ಒಳಗಿತ್ತಪ್ಪ ಅಂದ್ರೆ CaCO3 ಇದ್ರೊಳಗೆ ಇದ್ರ ಚಾರ್ಜ್ ಎಷ್ಟಿರಪ್ಪ ಅಂದ್ರೆ +2 ಇರ್ತೈತಿ. ಎಷ್ಟಿರ್ತೈತಿ? +2. ಅರ್ಥ ಆಯ್ತು? ನೆಕ್ಸ್ಟ್ ಸೊ ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ನನ್ಗೆ ಗೊತ್ತಿರಬೇಕು. ಆಕ್ಸಿಜನ್ ಏನು ಮಾಡ್ತಾರೆ? ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತೈತಿ. ನಿಮ್ಮ ಆಕ್ಸಿಜನ್ ಏನಾದರೂ ಆಕ್ಸೈಡ್ ಆಗಿತ್ತಪ್ಪ ಅಂದ್ರೆ ಆಕ್ಸೈಡ್ ಒಳಗಿತ್ತಂದ್ರೆ -2 ಇರ್ತೈತಿ. ಪರಾಕ್ಸೈಡ್ ಇತ್ತಂದ್ರೆ -1. ಸೂಪರ್ ಆಕ್ಸೈಡ್ ಇತ್ತಪ್ಪ ಅಂದ್ರೆ
-1/2 ಇರ್ತೈತಿ. ಅದರ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ -1/2. ನೆಕ್ಸ್ಟ್ ಹೈಡ್ರೋಜನ್ದು ಯೂಶುವಲಿ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ +1 ಇರ್ತೈತಿ. ಏನಿರ್ತೈತಿ ಯಾವಾಗಲೂ +1 ಇರ್ತೈತಿ. ಎಕ್ಸೆಪ್ಟ್ ಯಾವಾಗಪ್ಪ ಅಂದ್ರೆ ಹೈಡ್ರೈಡ್ ಒಳಗಿತ್ತಪ್ಪ ಅಂದ್ರೆ ಅವಾಗ ಇದ್ರ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ -1 ಇರ್ತೈತಿ. ಹೈಡ್ರೈಡ್ ಅಂದ್ರೆ ಯಾವ ಥರ ನಾವು ಐಡೆಂಟಿಫೈ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹೈಡ್ರೋಜನ್ ಏನಾದರೂ ನಾನ್ ಮೆಟಲ್ ಜೊತೆ ಇತ್ತಪ್ಪ ಅಂದ್ರೆ ಅವಾಗ ಅದ್ರ ಆಕ್ಸಿಡೇಷನ್ ಸ್ಟೇಟ್ +1 ಇರ್ತೈತಿ. ಇಲ್ಲ ನಿಮ್ಮ ಹೈಡ್ರೋಜನ್ ಏನಾದರೂ ಮೆಟಲ್ ಜೊತೆ ಇತ್ತು, ಫಾರ್ ಎಕ್ಸಾಂಪಲ್ ಸೋಡಿಯಂ ಜೊತೆ ಇತ್ತು. ಸೋಡಿಯಂ ಏನು ಮೆಟಲ್ ಐತಿ? ಸೋಡಿಯಂ ಜೊತೆ ಐತಿ. ಸೊ ಈ ಥರ ಇತ್ತಪ್ಪ ಅಂದ್ರೆ ಈ ಕೇಸಲ್ಲಿ ನಮ್ಮ ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದೆ -1 ಆಗ್ತದೆ. ಇದ್ರ ನೇಮ್ ಏನಪ್ಪ ಅಂದ್ರೆ ಸೋಡಿಯಂ ಹೈಡ್ರೈಡ್. ಇದ್ರ ನೇಮ್ ಏನು? ಸೋಡಿಯಂ ಹೈಡ್ರೈಡ್. ಸೊ ಈ ಥರ ನೀವೆಲ್ಲ ನೆನಪಿಟ್ಕೋಬೇಕು. ಕೆಲವೊಂದಿಷ್ಟು ಪಾಯಿಂಟ್ಸ್ ಅದಾವ. ಅನ್ಕಂಬೈನ್ಡ್ ಸ್ಟೇಟ್ ಇರ್ತಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಯಾವುದೇ ಎಲಿಮೆಂಟಲ್ಲಿ 0 ಇರ್ತೈತಿ. ಅಲ್ಕಲಿ ಮೆಟಲ್ +1 ಇರ್ತೈತಿ. ಅಲ್ಕಲೈನ್ ಅರ್ತ್ ಮೆಟಲ್ +2 ಇರ್ತೈತಿ. ಆಕ್ಸಿಜನ್ ಏನಾದರೂ ಆಕ್ಸೈಡ್ ಒಳಗಿತ್ತಂದ್ರೆ -2, ಪರಾಕ್ಸೈಡ್ ಇತ್ತಂದ್ರೆ -1, ಸೂಪರ್ ಆಕ್ಸೈಡ್ ಇತ್ತಂದ್ರೆ -1/2. ಹೈಡ್ರೋಜನ್ ನಾನ್ ಮೆಟಲ್ ಜೊತೆ ಇತ್ತಂದ್ರೆ +1, ಹೈಡ್ರೈಡ್ ಆಗಿತ್ತು ಅಂದ್ರೆ -1. ನೆಕ್ಸ್ಟ್ ಓವರಾಲ್ ಮಾಲಿಕ್ಯೂಲ್ದು ಚಾರ್ಜ್ ಏನಿರ್ತೈತಿ ಅದೇ ಏನಿರ್ತೈತಿ ಆಕ್ಸಿಡೇಷನ್ ಸ್ಟೇಟ್. ಅಥವಾ ಲೈಕ್ ಯು ಕ್ಯಾನ್ ಸೇ ಲೈಕ್ ನನ್ನ ಹತ್ರ ಒಂದು ಕಂಪೌಂಡ್ ಅದ X ಮತ್ತು Y. ನನ್ನ ಹತ್ರ ಏನದ ಒಂದು ಕಂಪೌಂಡ್ X ಮತ್ತು Y ಅದ. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ X ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ Y ಈಕ್ವಲ್ ಟು 0. ಈ ಕಂಪೌಂಡ್ ಒಳಗೆ ಈ ಒಂದು ಮಾಲಿಕ್ಯೂಲ್ ಅದ X ಮತ್ತು Y ಎರಡು ಸೇರ್ಕೊಂಡು ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಮಾಡದ. Xದ ಆಕ್ಸಿಡೇಷನ್ ಸ್ಟೇಟ್ ಮತ್ತು Yದ ಆಕ್ಸಿಡೇಷನ್ ಸ್ಟೇಟ್ನ ನೀವು ಸಮ್ ಮಾಡಿದ್ರಪ್ಪ ಅಂದ್ರೆ ಓವರಾಲ್ ಎಷ್ಟು ಸಿಗ್ತೈತಿ ನಿಮಗೆ? 0 ಬರ್ತೈತಿ. ಏನು ಬರ್ತೈತಿ? 0. ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ ಸಮ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು 0. ಒಂದು ಮಾಲಿಕ್ಯೂಲ್ ಇರೋ ಎಲ್ಲ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ನ ನೀವು ಸಮ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಓವರಾಲ್ ಏನು ಸಿಗ್ತೈತಿ? 0 ಸಿಗ್ತೈತಿ. ಎಸ್, ಅರ್ಥ ಆಯ್ತು. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ಎಸ್, ಸಾರಿ, 1 minute. ಸ್ಲೈಡ್ ಆಯ್ತು. ಎಸ್, ಆಕ್ಸಿಡೇಷನ್ ಸ್ಟೇಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ? ಸೊ ಒಂದೆರಡು ಎಕ್ಸಾಂಪಲ್ ಮಾಡ್ತೀನಿ ನೋಡ್ರಿ. ಲೈಕ್ H2SO4. ಸೊ ಇದೊಂದು ಮಾಲಿಕ್ಯೂಲ್ ಅದ, ಸಲ್ಫ್ಯೂರಿಕ್ ಆಸಿಡ್. ಏನದ? ಸಲ್ಫ್ಯೂರಿಕ್ ಆಸಿಡ್ ಅದ. ಸಲ್ಫ್ಯೂರಿಕ್ ಆಸಿಡ್ ಒಳಗೆ ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವೇನು ಮಾಡಬೇಕು? ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಕೆಲವೊಂದಿಷ್ಟು ಪಾಯಿಂಟ್ ಗೊತ್ತವ. ಈ ಹೈಡ್ರೋಜನ್ ನೋಡ್ರಿ ನಾನ್ ಮೆಟಲ್ ಜೊತೆದ. ಇವಾಗ ಹೈಡ್ರೋಜನ್ದ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ +1 ಇರ್ತೈತಿ. ಆಕ್ಸಿಜನ್ ಆಕ್ಸೈಡ್ ಫಾರ್ಮ್ ಒಳಗೆ ಐತಿ -2 ಇರ್ತೈತಿ. ಎಸ್, ಓವರಾಲ್ ಮಾಲಿಕ್ಯೂಲ್ದು ಎಲ್ಲ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ನ ಸಮ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಓವರಾಲ್ ಮಾಲಿಕ್ಯೂಲ್ ಏನು ಸಿಗ್ತೈತಿ? 0 ಸಿಗ್ತೈತಿ. ಎಸ್, ಇಲ್ಲಿ ನೋಡ್ರಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಎರಡು ಹೈಡ್ರೋಜನ್ ಅದಾವ. ಒಂದು ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ +1 ಇರ್ತೈತಿ. ಯಾಕಂದ್ರೆ ಅದು ನಾನ್ ಮೆಟಲ್ ಜೊತೆ ಅದ. ಪ್ಲಸ್ ಯಾಕೆ ಬರೀ ಆಗೈತಿ ಅಂದ್ರೆ ಓವರಾಲ್ ಮಾಲಿಕ್ಯೂಲ್ದು ನೀವು ಎಲ್ಲ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್, ಇದು ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್, ಸಲ್ಫರ್ದ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದು ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್. ಆಮೇಲೆ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ನೋಡ್ರಿ 4 ಆಕ್ಸಿಜನ್ ಅದಾವ. ಒಂದು ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನೋದು -2 ಅದ. ಓವರಾಲ್ ಎಲ್ಲ ಹೈಡ್ರೋಜನ್ದು, ಸಲ್ಫರ್ದು, ಆಕ್ಸಿಜನ್ದು ನೀವೆಲ್ಲ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ನ ಸಮ್ ಮಾಡಿದ್ರಿಂದ ನಿಮಗೆ ಏನು ಸಿಗ್ತೈತಿ? 0 ಸಿಗ್ತೈತಿ. ಇದನ್ನ ಆಲ್ರೆಡಿ ನಾವು ರೂಲ್ ಒಳಗೆ ಓದಿದ್ದೀವಿ. ಎಸ್, ಇದೇನಾಗ್ತೈತಿ? +2. ಇದೇನಾಗ್ತೈತಿ? +x -8 = 0. ಸೊ +2 -8 ಏನಾಗ್ತದೆ? +6 ಆಗ್ತದೆ. ಸಾರಿ, -6 ಆಗ್ತದೆ = 0. ಸೊ x ಏನಾಗ್ತೈತಿ? +6 ಆಗ್ತದೆ. ಏನಾಗ್ತೈತಿ? +6. ಸೊ ದಿಸ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ದ ಸಲ್ಫ್ಯೂರಿಕ್ ಆಸಿಡ್. ಎಸ್, ಸಲ್ಫ್ಯೂರಿಕ್ ಆಸಿಡ್ ಒಳಗೆ ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ ಏನೈತಿ? +6 ಐತಿ. ಅಂದ್ರೆ ಇದ್ರ ಮೀನಿಂಗ್ ಏನಪ್ಪ? +6 ಅಂದ್ರೆ ಏನು? 6 ಎಲೆಕ್ಟ್ರಾನ್ ಇದು ಡೊನೇಟ್ ಮಾಡ್ತೈತಿ. ಅಕಸ್ಮಾತ್ ನೀವೇನಾದ್ರೂ ಇದನ್ನ ಈ ಬಾಂಡ್ಗಳನ್ನೆಲ್ಲ ಬ್ರೇಕ್ ಮಾಡಿದ್ರಿ ಅಂದ್ರೆ ಅವ ಸಲ್ಫರ್ ಮೇಲೆ ಏನು ಚಾರ್ಜ್ ಬರ್ತೈತಿ? ಅಯಾನಿಕ್ ಬಾಂಡ್ ಅಂತ ಕನ್ಸಿಡರ್ ಮಾಡಿ ಸಲ್ಫರ್ ಸುತ್ತ ಇರೋ ಬಾಂಡ್ನ ಬ್ರೇಕ್ ಮಾಡಿದ್ರೆ ಸಲ್ಫರ್ ಮೇಲೆ +6 ಚಾರ್ಜ್ ಬರ್ತೈತಿ. ಏನು ಬರ್ತೈತಿ? +6 ಚಾರ್ಜ್ ಬರ್ತೈತಿ. ಅರ್ಥ ಆಯ್ತು? ಎಸ್. ಸೊ ಇನ್ನೊಂದೆರಡು ಮಾಲಿಕ್ಯೂಲ್ ಬರಿತೀನಿ. ಲೈಕ್ FeCl3 ಅಂತ ಬರತ್ತೆ. ಏನ್ರಿ?
FeCl3. ಎಸ್, ಇಲ್ಲೊಂದು ಪಾಯಿಂಟ್ನ ಮಿಸ್ ಮಾಡಿದ್ನ, ಹ್ಯಾಲೋಜನ್ದು ಮೆನ್ಷನ್ ಮಾಡಿದ್ನ ಇಲ್ಲ. ಎಸ್, ಹ್ಯಾಲೋಜನ್ದು ಮಿಸ್ ಮಾಡಿದ್ದೀನಿ. ಎಸ್, ಇಲ್ಲಿ ಪ್ಲೇಸ್ ಉಳ್ಕೊಂಡಿಲ್ಲ, ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ರಿ ಒಂದು ಪಾಯಿಂಟ್ನ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಹ್ಯಾಲೈಡ್ಸ್. ಹ್ಯಾಲೈಡ್ದು ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ ಇರ್ತೈತಿ -1 ಇರ್ತೈತಿ. ಏನಿರ್ತೈತಿ? -1. ಸೊ ಇದು ಅಲ್ಲಿ ಪ್ಲೇಸ್ ಇರಲಿಲ್ಲ, ಇಲ್ಲಿ ಬರ್ದಿದ್ದೀನಿ. ಎಸ್, ಸೆಕೆಂಡ್ ಕ್ವಶನ್. FeCl3 ಅದ. ಸೊ ಫೆರಿಕ್ ಕ್ಲೋರೈಡ್ ಐತಿ ಮಾಲಿಕ್ಯುಲ. ಈ ಫೆರಿಕ್ ಕ್ಲೋರೈಡ್ ಒಳಗೆ ಐರನ್ದು ಆಕ್ಸಿಡೇಷನ್ ಸ್ಟೇಟ್ ಏನಂತ ಚೆಕ್ ಮಾಡಬೇಕು. ಸೊ ಐರನ್ದೇ ಕಂಡುಹಿಡಿಬೇಕಾಗೈತಿ. ಐರನ್ದು ಕಂಡುಹಿಡಿಬೇಕಾಯ್ತದೆ ಏನು ಬರಿತೀನಿ? X ಅಂತ ಬರಿತೀನಿ. 3 ಹ್ಯಾಲೋಜನ್ಸ್ ಅದಾವ. ಫೆರಿಕ್ ಕ್ಲೋರೈಡ್ ಅಂದ್ರೆ ಇದು ಹ್ಯಾಲೈಡ್ ಅದು, ಇದು ಹೌದಾ? ಸೊ ಒಂದು ಹ್ಯಾಲೈಡ್ದು ಏನಿರ್ತೈತೆ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ -1 ಇರ್ತೈತಿ, = 0. ಸೊ ಈ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ನ ಸಮ್ ಮಾಡಿದ್ರೆ ನಮ್ಗೆ ಏನು ಬರ್ತೈತಿ? ಓವರ್ ಆಲ್ ಮಾಲಿಕ್ಯೂಲ್ದು 0 ಬರ್ತೈತಿ. X -3 ಆಗ್ತೈತಿ. X = +3 ಆಗ್ತೈತಿ. X = ಏನಾಗ್ತೈತಿ? +3 ಆಗ್ತೈತಿ. ಸೊ ಈ ಥರ ಎಕ್ಸಾಮ್ ಒಳಗೆ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಗಿವನ್ ಕಂಪೌಂಡ್ ಅಂತಂದು. ಆಮೇಲೆ ಇದರೊಳಗೆ ಇನ್ನೊಂದು ಏನು ಹೊಸದು ಕೇಳ್ತಾರೆ, ರೈಟ್ ದ ಸ್ಟಾಕ್ ನೋಟೇಷನ್ ಆಫ್ ದ ಗಿವನ್ ಕಂಪೌಂಡ್. ಸ್ಟಾಕ್ ನೋಟೇಷನ್ ಯಾವ ಥರ ಬರೀತಾರಪ್ಪ ಅಂದ್ರೆ FeCl3 ಅಂತ ಬರೀತಾರೆ. ಈ ಥರ ಅಂತ ಬರೀತಾರೆ. ಅರ್ಥ ಆಯಿತು? FeCl3. ಅಥವಾ ಕೆಲವೊಂದಿಷ್ಟು ಬುಕ್ ಒಳಗೂ ಏನು ಬರ್ದಿರ್ತಾರಪ್ಪ ಅಂದ್ರೆ ಈ ಥರ ಬರ್ದಿರ್ತಾರೆ, ಲೈಕ್ ಈ ಥರನೂ ಬರ್ದಿರ್ತಾರೆ. ಸೊ ಇದು ಏನು ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ನಿಮ್ಮ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ನ ಇಂಡಿಕೇಟ್ ಮಾಡ್ತೈತಿ. ಎಸ್, ಸೊ ಇದ್ರೊಳಗೆ ಏನು ಮಾಡ್ರಪ್ಪ ಅಂದ್ರೆ ಕ್ರೋಮಿಯಮ್ದು, ಇದು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅದ, K2Cr2O7. ಸೊ ಇದ್ರೊಳಗೆ ಪೊಟ್ಯಾಷಿಯಮ್ದು ಆಕ್ಸಿಡೇಷನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡ್ರಿ ನೋಡೋಣ. ಎಸ್, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇದು ಪೊಟ್ಯಾಷಿಯಮ್ ಅದ, ನಮ್ಮ ಕ್ರೋಮಿಯಮ್ದೇ ಕ್ಯಾಲ್ಕುಲೇಟ್ ಮಾಡ್ಬೇಕೈತಿ. ಪೊಟ್ಯಾಷಿಯಮ್ ಏನದ? ಅಲ್ಕಲಿ ಮೆಟಲ್ ಅದ. ಎಸ್, ಅಲ್ಕಲಿ ಮೆಟಲ್ ಇತ್ತಂದ್ರೆ ಅದ್ರ ಆಕ್ಸಿಡೇಷನ್ ಸ್ಟೇಟ್ ಯಾವಾಗ ಇರ್ತೈತಿ? +1 ಇರ್ತೈತಿ. ಎಸ್, 2 ಪೊಟ್ಯಾಷಿಯಮ್ ಅದ, 1 ಪೊಟ್ಯಾಷಿಯಮ್ದು ಆಕ್ಸಿಡೇಷನ್ ಸ್ಟೇಟ್ +1 ಇರ್ತೈತಿ. 2 ಕ್ರೋಮಿಯಮ್, ಅದಕ್ಕೆ ಇಲ್ಲಿ ಏನು ಬರೀಬೇಕು? 2x ಅಂತ ಬರೀಬೇಕು. ಒಂದು ಇತ್ತು, ಇಲ್ಲೆಲ್ಲ ಒಂದೊಂದೇ ಎಲಿಮೆಂಟ್ ಇತ್ತು, ಅದಕ್ಕೆ 1 x ಬರ್ತಿದ್ವಿ. ಇಲ್ಲಿ 2 ಕ್ರೋಮಿಯಮ್ ಅದ, ಅದಕ್ಕೆ 2x ಪ್ಲಸ್ 7 ಆಕ್ಸಿಜನ್ ಅದ. ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ -2 ಇರ್ತೈತಿ. ಸೊ = 0. ಎಸ್, +2 + 2x, ಸೊ -14 = 0. ಆಮೇಲೆ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕಾದ್ರೆ ಯಾವಾಗಲೂ ಚಾರ್ಜ್ ಮುಂದೆ ಬರೆದಿರಬೇಕು, ಪ್ಲಸ್ ಇವೆಲ್ಲ. ಅರ್ಥ ಆಯಿತು? ಯಾವುದು ಮಿಸ್ ಮಾಡೋ ಥರ ಇಲ್ಲ. +2 -14 ಆಗ್ತದ, 2x -12 ಆಗ್ತದೆ. ಏನಾಗ್ತೈತಿ ಇದು? -12. 2x = ಈ ಕಡೆ ಹೋದ್ರೆ +12 ಆಗ್ತೈತಿ. ಸೊ x = ಏನಾಗ್ತೈತಿ? +6 ಆಗ್ತದೆ. ಏನಾಗ್ತೈತಿ? +6. ಎಸ್, ಈ ಥರ ಆಕ್ಸಿಡೇಷನ್ ಸ್ಟೇಟ್ನ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್, ಈ ಥರನೂ ಬರೀತಾರೆ. ಬಟ್ ನಮ್ಮ ಯೂಶ್ವಲಿ ನಮ್ಮ NCERT ಬುಕ್ ಒಳಗೆ ಏನಾರ ಮೇಲ್ಗಡೆದು ಮೆನ್ಷನ್ ಮಾಡ್ಯಾರ. ಸೊ ನಾವೇನು ಕನ್ಫ್ಯೂಷನ್ ಎಕ್ಸ್ಟ್ರಾ ಓದ್ಕೊಂಡು ಏನು ಕನ್ಫ್ಯೂಷನ್ ಆಗೋದು ಬೇಡ, ಬರೀ ಇದನ್ನೊಂದು ಮಾತ್ರ ನೆನಪಿಟ್ಕೋರಿ. ಅರ್ಥ ಆಯ್ತಾ? ದಿಸ್ ಈಸ್ ಏನು? ಸ್ಟಾಕ್ ನೋಟೇಷನ್ ಅಂತ. ಇದಕ್ಕೆ ಏನಂತ? ಇದಕ್ಕೆ ಸ್ಟಾಕ್ ನೋಟೇಷನ್. ಸರ್ ಏನ್ರಿ ಸ್ಟಾಕ್ ನೋಟೇಷನ್ ಅಂತ ಕೇಳಿದ್ರಪ್ಪ ಅಂದ್ರೆ ನಾವೇನು ಮಾಡತ್ತೀವಿ ನೋಡ್ರಿ, ಮಾಲಿಕ್ಯೂಲ್ನ ಅದರ ಆಕ್ಸಿಡೇಷನ್, ಆ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಜೊತೆನೇ ಬರಕತ್ತೀವಿ. FeCl3 ಅನ್ನೋದೇನು ಬರೀ ಮಾಲಿಕ್ಯೂಲ್, ಬಟ್ ಇದರೊಳಗೆ Feದು ಆಕ್ಸಿಡೇಷನ್ ಸ್ಟೇಟ್ ಕೂಡ ನಾವು ಮೆನ್ಷನ್ ಮಾಡಕತ್ತೀವಿ. ಓವರ್ ಆಲ್ ಇದಕ್ಕೆ ನಾವೇನಂತೀವಿ? ಈ ರೀಪ್ರೆಸೆಂಟೇಷನ್ ನಾವೇನಂತೀವಿ? ಸ್ಟಾಕ್ ನೋಟೇಷನ್ ಅಂತೀವಿ. ಏನಂತೀವಿ ಅದಕ್ಕೆ? ಸ್ಟಾಕ್ ನೋಟೇಷನ್. ಎಸ್, ಸೊ ನೀವು ಯಾವುದೇ ಕಂಪೌಂಡ್ ಕೊಟ್ಟರೆ ಮಾಡ್ತೀರಂತ ಅನ್ಕೊಂಡಿದ್ದೀನಿ. ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆಯಿತು. ನಿಮ್ಗೆ ಹೋಮ್ವರ್ಕ್ ಬೇಕಪ್ಪ ಅಂದ್ರೆ ಒಂದೆರಡು ಮಾಲಿಕ್ಯೂಲ್ ಕೊಡ್ತೀನಿ ನಾನು ಇಲ್ಲಿ, ಲೈಕ್ KMnO4 ತಗೋರಿ. ನೆಕ್ಸ್ಟು Fe2O3 ತಗೋರಿ. ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇನ್ Fe2O3 ಆ್ಯಂಡ್ ಮ್ಯಾಂಗ್ನೀಸ್ ಇನ್ KMnO4. ಇಲ್ಲಿ ಮ್ಯಾಂಗ್ನೀಸ್ ಕ್ಯಾಲ್ಕುಲೇಟ್ ಮಾಡಿರಿ.
ಇಲ್ಲಿ ಐರನ್ ಕ್ಯಾಲ್ಕುಲೇಟ್ ಮಾಡಿ. ಸೊ ದಿಸ್ ಈಸ್ ಫಾರ್ ಹೋಮ್ ವರ್ಕ್. ಸೊ ಇದನ್ನ ಹೋಮ್ ವರ್ಕ್ಗೆ ತಗೊಳ್ಳಿ. ಎಸ್, ನೆಕ್ಸ್ಟ್ ನೋಡೋದಾದ್ರೆ ಆಕ್ಸಿಡೆಂಟ್ ಅಂದ್ರೇನು, ರಿಡಕ್ಟೆಂಟ್ ಅಂದ್ರೇನು. ಸೊ ಆಕ್ಸಿಡೆಂಟ್ ಅಥವಾ ರಿಡಕ್ಟೆಂಟ್ ಅಂದ್ರೆ ನೋಡ್ರಿ ಇಲ್ಲಿ ಐತಿ a reagent which can which can increase the oxidation number of an element in a given substance. These reagents are called oxidants, are also called oxidizing agent. ಇವಕ್ಕೆ ಆಕ್ಸಿಡೆಂಟ್ ಅಂತಾನು ಕೊಡ್ತೀರಾ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತಾನು ಕರೀತಾರೆ. ಸೊ ನೋಡ್ರಿ ಇಲ್ಲಿ ಒಂದು ರಿಯಾಕ್ಷನ್ ಆಗತೈತಿ. ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸೋಡಿಯಂ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಏನಾಗಬೇಕಾದಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಆಗ್ಬೇಕಾಯ್ತು. ಇದೊಂದು ರಿಯಾಕ್ಷನ್ ಐತಿ. ಏನೈತಿ ಇಲ್ಲಿ ರಿಯಾಕ್ಷನ್ ಐತಿ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸೋಡಿಯಂ ಒಂದು ಎಲೆಕ್ಟ್ರಾನ್ ತಗೋತೈತಿ, ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಡ್ತೈತಿ. ಯಾಕೆ ಸೋಡಿಯಂ ಏನದ ಮೆಟಲ್ ಅದ. ಸೋಡಿಯಂ ಸ್ಟೆಪ್ ವೈಸ್ ಬರ್ದಪ್ಪ ಅಂದ್ರೆ ಹೆಂಗೆ ಆಗ್ತದೆ ನೋಡ್ರಿ. ಇದು ಸೋಡಿಯಂ ಯೂಶುವಲಿ ಮೆಟಲ್ ಐತಿ, ಅದಕ್ಕೆ ಏನು ಮಾಡ್ತದೆ ಸೋಡಿಯಂ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೈತಿ. ಎಸ್, ಕ್ಲೋರಿನ್ ಏನು ಮಾಡ್ತೈತಿ, ಅದೇ ಒಂದು ಎಲೆಕ್ಟ್ರಾನ್ ತಗೋತೈತಿ, ತಗೊಂಡು ಏನಾಗ್ತದೆ Cl ಮೈನಸ್ ಆಗ್ತದೆ. ಇಲ್ಲಿ ಸೋಡಿಯಂ ಏನಾಗತೈತಿ ಆಕ್ಸಿಡೇಷನ್ ಆಗತೈತಿ, ಇಲ್ಲಿ ಕ್ಲೋರಿನ್ ಏನಾಗತೈತಿ ರಿಡಕ್ಷನ್ ಆಗತೈತಿ. ಏನಾಗತೈತಿ ರಿಡಕ್ಷನ್ ಆಗತೈತಿ. ಈ ಸೋಡಿಯಂ ಆಕ್ಸಿಡೇಷನ್ ಆಗಬೇಕಪ್ಪ ಅಂದ್ರೆ ತನ್ನ ತಾನೇ ಅಂತೂ ಆಗಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಈ ಸೋಡಿಯಂ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಕ್ರೆ ಈ ಎಲೆಕ್ಟ್ರಾನ್ ತಗೊಳ್ಳೋರು ಯಾರು ಇರ್ಲಿಲ್ಲಪ್ಪ ಅಂದ್ರೆ ಅಕಸ್ಮಾತ್ ಕ್ಲೋರಿನ್ ಇರ್ಲಿಲ್ಲ ತಿಳ್ಕೊರಿ, ರಿಯಾಕ್ಷನ್ ಒಳಗೆ ಕ್ಲೋರಿನ್ ಇರ್ಲಿಲ್ಲ, ಬರೀ ಸೋಡಿಯಂ ಇತ್ತಪ್ಪ ಅಂದ್ರೆ ಈ ರಿಮೂವ್ ಆಗಿರೋ ಎಲೆಕ್ಟ್ರಾನ್ ವಾಪಸ್ ಸೋಡಿಯಂಗೆ ಬಂದು ಅಟ್ಯಾಚ್ ಆಗ್ತೈತಿ. ಯಾಕಂದ್ರೆ ಇದ್ರ ಮೇಲೆ ಪ್ಲಸ್ ಚಾರ್ಜ್ ಐತಿ. ಅಂದ್ರ ಈ ಕ್ಲೋರಿನ್ ಇರೋದ್ರಿಂದ ನಮ್ಮ ಸೋಡಿಯಂ ಏನಾಗ್ತದೆ ಈಸಿಯಾಗಿ ಆಕ್ಸಿಡೇಷನ್ ಆಗ್ತದೆ. ಏನಾಗ್ತದೆ ಈಸಿಯಾಗಿ ಆಕ್ಸಿಡೇಷನ್ ಆಗ್ತದೆ. ಅದಕ್ಕೆ ನಾವು ಕ್ಲೋರಿನ್ಗೆ ಏನಂತೀವಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ. ಏನಂತೀವಿ ಅದಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್. ನೋಡ್ರಿ ಈ ಕ್ಲೋರಿನ್ ಏನ್ ಮಾಡತ್ತದ ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ತಗೊಂಡು ಸೋಡಿಯಂ ಪ್ಲಸ್ ಆಗಿ ಕನ್ವರ್ಟ್ ಮಾಡಕತ್ತದ. ಅಂದ್ರೆ ಸೋಡಿಯಂನ ಆಕ್ಸಿಡೇಷನ್ ಮಾಡಕತ್ತದ. ಕ್ಲೋರಿನ್ ಏನ್ ಮಾಡಕತ್ತೈತಿ ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ತಗೊಂಡು ಈ ರಿಮೂವ್ ಆಗಿರೋ ಎಲೆಕ್ಟ್ರಾನ್ ತಗೊಂಡು ಸೋಡಿಯಂ ಪ್ಲಸ್ ಆಗಿ ಕನ್ವರ್ಟ್ ಮಾಡತ್ತ. ಅಂದ್ರೆ ಕ್ಲೋರಿನ್ ಸೋಡಿಯಂ ಆಕ್ಸಿಡೇಷನ್ ಆಗಕ್ಕೆ ಹೆಲ್ಪ್ ಮಾಡಕತ್ತೈತಿ. ಅದಕ್ಕೆ ಈ ರಿಯಾಕ್ಷನ್ ಒಳಗೆ ಏನಾಗ್ತದಪ್ಪ ಅಂದ್ರೆ ಕ್ಲೋರಿನ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತದೆ. ಏನಾಗ್ತದ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನಾವು ಒಂದು ರಿಯಾಕ್ಷನ್ ಒಳಗೆ ಆಕ್ಸಿಡೈಸಿಂಗ್ ಏಜೆಂಟ್ನ ಯಾವ ಥರ ಐಡೆಂಟಿಫೈ ಮಾಡಬಹುದಪ್ಪ ಅಂದ್ರೆ ನೋಡ್ರಿ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತಗೊಂಡು Cl ಮೈನಸ್ ಆಗ್ಯದ. ಅಂದ್ರೆ ಕ್ಲೋರಿನ್ ತನ್ನ ತಾನೇ ಏನಾಗ್ತದೆ ರಿಡಕ್ಷನ್ ಆಗ್ತದೆ. ಏನಾಗ್ತದೆ ಇದು ಕ್ಲೋರಿನ್ ರಿಡಕ್ಷನ್ ಆಗ್ತೈತಿ. ಕ್ಲೋರಿನ್ ರಿಡಕ್ಷನ್ ಆಗಿ ಸೋಡಿಯಂನ ಆಕ್ಸಿಡೇಷನ್ ಮಾಡ್ಕೊಳ್ತದೆ. ಸೋಡಿಯಂನ ಆಕ್ಸಿಡೇಷನ್ ಮಾಡ್ತದೆ. ಇದನ್ನ ಆಕ್ಸಿಡೇಷನ್ ಮಾಡ್ಬೇಕಾದ್ರೆ ತನ್ನ ತಾನೇ ಏನಾಗ್ತದೆ ರಿಡಕ್ಷನ್ ಆಗ್ತದೆ. ತನ್ನ ತಾನೇ ಏನಾಗ್ತದೆ ರಿಡಕ್ಷನ್ ಆಗ್ತದೆ. ಸೊ ಒಂದು ರಿಯಾಕ್ಷನ್ ಒಳಗೆ ಯಾವ ಸ್ಪೀಸೀಸ್ ರಿಡಕ್ಷನ್ ಆಗಿರ್ತದಲ್ಲ ಅದು ಏನದು ಆಕ್ಸಿಡೈಸಿಂಗ್ ಏಜೆಂಟ್. ಅದು ಯಾಕೆ ರಿಡಕ್ಷನ್ ಆಗಿರ್ತಂದ್ರೆ ಮುಂದೆಗಡೆ ಇರೋ ಎಲಿಮೆಂಟ್ ಏನ್ ಮಾಡ್ಬೇಕಾಗಿರುತ್ತೆ ಆಕ್ಸಿಡೇಷನ್ ಮಾಡ್ಬೇಕಾಗಿರುತ್ತೆ. ಏನ್ ಮಾಡ್ಬೇಕಾಗಿರುತ್ತೆ ಆಕ್ಸಿಡೇಷನ್ ಮಾಡ್ಬೇಕಾಗಿರುತ್ತೆ. ಎಸ್, ಸೊ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿ ಬರೆದ್ರೆ ಹೆಂಗ್ ಬರೀಬಹುದಪ್ಪ ಅಂದ್ರೆ 2NaCl2 2NaCl. ಹಾ, ಈಗ ಆಕ್ಸಿಡೇಷನ್ ನಂಬರ್ನ ಚೆಕ್ ಮಾಡ್ರಿ. ಸೋಡಿಯಂ ಪ್ಯೂರ್ ಫಾರ್ಮ್ ಒಳಗೈತಿ, ಕಂಬೈನ್ ಇಲ್ಲ. ಸೊ ಇಲ್ಲಿ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ 0 ಅದ, ಇಲ್ಲಿ ಇದ್ರ ಆಕ್ಸಿಡೇಷನ್ ಸ್ಟೇಟ್ ಏನದ 0 ಅದ. ಎಸ್, ಸೋಡಿಯಂ ಏನದ ಅಲ್ಕಲಿ ಮೆಟಲ್ ಅದ. ಅಲ್ಕಲಿ ಮೆಟಲ್ ಯಾವಾಗಲೂ ಆಕ್ಸಿಡೇಷನ್ ಸ್ಟೇಟ್ ಏನೈತಿ +1 ಅದ. ಇದು ಹ್ಯಾಲೈಡ್ ಅದ, ಇದು -1. ಅಂದ್ರ ಸೋಡಿಯಂ 0 ಇದ್ದಿದ್ದು +1 ಆಗ್ಯದ. ಅಂದ್ರೆ ಆಕ್ಸಿಡೇಷನ್ ಆಗ್ಯದ. ಸೋಡಿಯಂ ಏನಾಗೈತಿ 0 ಇದ್ದಿದ್ದು +1 ಆಗ್ಯದ. ಅಂದ್ರೆ ಇಲ್ಲಿ ಈ ರಿಯಾಕ್ಷನ್ ಒಳಗೆ ಸೋಡಿಯಂ ಏನಾಗ್ಯದ ಆಕ್ಸಿಡೇಷನ್ ಆಗ್ಯದ. ಏನಾಗ್ಯದ ಆಕ್ಸಿಡೇಷನ್. ಕ್ಲೋರಿನ್ ಏನಾಗ್ಯದ 0 ಇದ್ದಿದ್ದು -1 ಅಂದ್ರೆ ಏನಾಗ್ಯದ ರಿಡಕ್ಷನ್ ಆಗೈತಿ. ಏನಾಗೈತಿ ರಿಡಕ್ಷನ್. ಅಂದ್ರೆ ಕ್ಲೋರಿನ್ ರಿಡಕ್ಷನ್ ಆಗೈತಿ. ಯಾವ ಸ್ಪೀಸೀಸ್ ರಿಡಕ್ಷನ್ ಆಗಿರ್ತದಲ್ಲ ಅದು ಈ ಕ್ಲೋರಿನ್ ಏನ್ ಮಾಡ್ತೈತಿ, ಯಾಕೆ ರಿಡಕ್ಷನ್ ಆಗಿರ್ತದೆ ಅಂದ್ರೆ ಸೋಡಿಯಂನ ಆಕ್ಸಿಡೇಷನ್ ಮಾಡ್ಬೇಕಾಗಿರ್ತದ. ಆಲ್ರೆಡಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಹಂಗಾದ್ರೆ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಪ್ಪ ಅಂದ್ರ ಆಕ್ಸಿಡೆಂಟ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಪ್ಪ ಅಂದ್ರ ಕ್ಲೋರಿನ್. ಒಂದು ರಿಯಾಕ್ಷನ್ ಯಾವ್ದು ರಿಡಕ್ಷನ್ ಆಗಿರ್ತಲ್ಲ ಅದು ಏನದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಸೇಮ್ ಇದೇ ರಿಯಾಕ್ಷನ್ ತಗೊಂಡು ನಿಮ್ಗೆ ರೆಡ್ಯೂಸಿಂಗ್ ಏಜೆಂಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಸೇಮ್ ರಿಯಾಕ್ಷನ್ ಸೋಡಿಯಂ ಪ್ಲಸ್ ಕ್ಲೋರಿನ್ ಪ್ರೊಡ್ಯೂಸಸ್ 2 ಸೋಡಿಯಂ ಕ್ಲೋರೈಡ್. ಸೊ ಯಾವ ಥರ ರಿಯಾಕ್ಷನ್ ಆಗ್ತೈತಿ ಇದು ಆಗ್ಬೇಕಂದ್ರೆ ಸೋಡಿಯಂ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೈತಿ. ರಿಮೂವ್ ಮಾಡಿ ಪ್ಲಸ್ ಚಾರ್ಜ್ ಬರ್ತೈತಿ.
ಸೊ ಕ್ಲೋರಿನ್ ಅದೇ ಎಲೆಕ್ಟ್ರಾನ್ ತಗೋತೈತೆ, ತೊಗೊಂಡು ಏನಾಗ್ತದೆ ಸಿ ಎಲ್ ಮೈನಸ್ ಆಗ್ತದೆ. ಇವೆರಡು ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಸೇರ್ಕೊಂಡು ಎನ್ ಎ ಸಿ ಎಲ್ ಫಾರ್ಮೇಷನ್ ಆಗ್ತದೆ. ಅದು ಬೇಕಾಗಿಲ್ಲ ನಮ್ಗೆ. ಇಲ್ಲಿ ನೋಡ್ರಿ, ಈ ಕ್ಲೋರಿನ್ ಏನಲ್ಲತ್ತದ ರಿಡಕ್ಷನ್ ಅಲ್ಲತ್ತದ. ಸಿ ಎಲ್ ಒಂದು ಎಲೆಕ್ಟ್ರಾನ್ ತಗೊಂಡು ಸಿ ಎಲ್ ಮೈನಸ್ ಅಲ್ಲತ್ತದ ಅಂದ್ರೆ ರಿಡಕ್ಷನ್ ಅಲ್ಲತ್ತದ. ಈ ಕ್ಲೋರಿನ್ ರಿಡಕ್ಷನ್ ಆಗ್ಬೇಕಾದ್ರೆ ಏನ್ ಬೇಕು? ಎಲೆಕ್ಟ್ರಾನ್ ಬೇಕು. ಈ ಎಲೆಕ್ಟ್ರಾನ್ ಎಲ್ಲಿಂದ ಸಿಗಕತ್ತದ? ಸೋಡಿಯಂ ಇಂದ ಸಿಗಕತ್ತದ. ಅಂದ್ರೆ ಸೋಡಿಯಂ ಏನ್ ಮಾಡಕತ್ತದ? ಇನ್ ಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಈ ಕ್ಲೋರಿನ್ ರಿಡಕ್ಷನ್ ಮಾಡಕತ್ತದ ಎಲೆಕ್ಟ್ರಾನ್ ಕೊಟ್ಟು. ಈ ಕ್ಲೋರಿನ್ಗೆ ಎಲೆಕ್ಟ್ರಾನ್ ಸಿಗ್ಲಿಕ್ಕಂದ್ರೆ ಕ್ಲೋರಿನ್ ಏನಾಗ್ತಿರಲಿಲ್ಲ, ರಿಡಕ್ಷನ್ ಆಗ್ತಿರ್ಲಿಲ್ಲ, ಹೌದಾ? ಸೊ ಈ ಕ್ಲೋರಿನ್ ರಿಡಕ್ಷನ್ ಆಗ್ಬೇಕಂದ್ರೆ ಯಾವ್ದ್ರ ಹೆಲ್ಪ್ ಬೇಕು? ಸೋಡಿಯಂದ್ ಹೆಲ್ಪ್ ಬೇಕು. ಹ್ಯಾಂಗ ಸೋಡಿಯಂದ್ ಹೆಲ್ಪ್ ಬೇಕಪ್ಪ ಅಂದ್ರೆ ಸೋಡಿಯಂ ಏನ್ ಮಾಡ್ತದೆ? ಒಂದು ಎಲೆಕ್ಟ್ರಾನ್ ಕೊಡಕತ್ತೈತಿ ಕ್ಲೋರಿನ್. ಹಾಗಾದ್ರೆ ಇಲ್ಲಿ ಸೋಡಿಯಂ ಏನಾಗ್ತದ? ರೆಡ್ಯೂಸಿಂಗ್ ಏಜೆಂಟ್ ಆಗ್ತದೆ. ಏನಾಗ್ತದೆ ಇಲ್ಲಿ ಸೋಡಿಯಂ? ರೆಡ್ಯೂಸಿಂಗ್ ಏಜೆಂಟ್. ನೋಡ್ರಿ, ಕ್ಲೋರಿನ್ ರಿಡಕ್ಷನ್ ಆಲಕ, ಈ ಕ್ಲೋರಿನ್ ರಿಡಕ್ಷನ್ ಆಲಕ ಯಾವ್ದು ಹೆಲ್ಪ್ ಮಾಡಕತ್ತೈತಿ? ಸೋಡಿಯಂ ಹೆಲ್ಪ್ ಮಾಡಕತ್ತೈತಿ. ಅದಕ್ಕೆ ಸೋಡಿಯಂ ಏನಾಗ್ತೈತಿ? ರೆಡ್ಯೂಸಿಂಗ್ ಏಜೆಂಟ್ ಆಗ್ತೈತಿ. ಏಜೆಂಟ್ ಅಂದ್ರೆ ಏನದು? ಹೆಲ್ಪ್ ಮಾಡೋದು. ಸೊ ಸೋಡಿಯಂ ಏನ್ ಮಾಡತೈತಿ? ಕ್ಲೋರಿನ್ ರಿಡಕ್ಷನ್ ಮಾಡಕತ್ತೈತಿ, ರೆಡ್ಯೂಸಿಂಗ್ ಏಜೆಂಟ್ ಆಗ್ತೈತಿ. ಬಟ್ ಸೋಡಿಯಂನ ಚೆಕ್ ಮಾಡಿದ್ರೆ ಸೋಡಿಯಂ ತಾನೇನಾಗ್ತದ? ಆಕ್ಸಿಡೇಷನ್ ಅಲ್ಲದ. ಅಂದ್ರೆ ರಿಯಾಕ್ಷನ್ ಒಳಗೆ ಯಾವ್ದು ಆಕ್ಸಿಡೇಷನ್ ಆಗ್ತಿರ್ತಲ್ಲ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ವರ್ಕ್ ಆಗ್ತದ ಅಥವಾ ಬಿಹೇವ್ ಮಾಡ್ತೈತಿ. ಯಾವ್ದು ಆಕ್ಸಿಡೇಷನ್ ಆಗ್ತಿರ್ತಲ್ಲ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡ್ತದ. ಯಾವ್ದು ರಿಡಕ್ಷನ್ ಆಗ್ತಿರ್ತಲ್ಲ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡ್ತೈತಿ. ಎಸ್. ಸೊ ನಿಮ್ಗೆ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಎಸ್. ಇಲ್ಲೇನಪ್ಪ ಅಂದ್ರ ಸೋಡಿಯಂ ಈಸ್ ಆನ್ reducing agent, or you can say reductant. Yes. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ ಡೆಫಿನೇಷನ್ ಐತಿ. ಅ ರಿಏಜೆಂಟ್ ವಿಚ್ ಲೋವರ್ಸ್ ದ ಆಕ್ಸಿಡೇಷನ್ ಸ್ಟೇಟ್. ಸೋಡಿಯಂ ಏನ್ ಮಾಡತೈತಿ? ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ನ ಕಮ್ಮಿ ಮಾಡತ್ತದ. ಸಿ ಎಲ್ ಜೀರೋ ಇದ್ದಿದ್ದನ್ನ ನೋಡ್ರಿ, ಸೋಡಿಯಂ ಏನ್ ಮಾಡತ್ತದ? ಕ್ಲೋರಿನ್ ಆಕ್ಸಿಡೇಷನ್ ಸ್ಟೇಟ್ ಜೀರೋ ಇರೋದನ್ನ -1 ಮಾಡಕತ್ತದ ಎಲೆಕ್ಟ್ರಾನ್ ಕೊಟ್ಟು. ಅದಕ್ಕೆ ಸೋಡಿಯಂ ಏನಾಗ್ತೈತಿ? ರೆಡ್ಯೂಸಿಂಗ್ ಏಜೆಂಟ್ ಆಗ್ತೈತಿ. ಇನ್ ಗಿವನ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ರೆಡ್ಯೂಸಿಂಗ್ ಏಜೆಂಟ್. ಈಸಿ ಐತಿ, ಏನು ಡಿಫಿಕಲ್ಟ್ ಇಲ್ಲದು. ನೆಕ್ಸ್ಟ್, ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಸೊ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ 4 ಟೈಪ್ಸ್ ಅದಾವ. ಯಾವ್ದಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಕಾಂಬಿನೇಷನ್ ರಿಯಾಕ್ಷನ್ ಅದ. ಸೊ ಏನಪ್ಪ ಕಾಂಬಿನೇಷನ್ ರಿಯಾಕ್ಷನ್? ದ ರಿಯಾಕ್ಷನ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಗಿವ್ಸ್ ರೆಸ್ ಟು ಎ ಬಿ. ಈ ತರ ಫಾರ್ಮ್ ಒಳಗಿತ್ತಂದ್ರೆ ಈ ಥರದ ರಿಯಾಕ್ಷನ್ ನಾವೇನಂತೇವಿ? ಕಾಂಬಿನೇಷನ್ ರಿಯಾಕ್ಷನ್ ಅಂತೇವಿ. ಬಟ್ ಇದ್ರೊಳಗೆ ಆಕ್ಸಿಡೇಷನ್ ಇರಬೇಕು, ರಿಡಕ್ಷನ್ ಆಗಿರಬೇಕು. ಅವಾಗ ಮಾತ್ರ ಇದಕ್ಕೆ ನಾವೇನಂತೇವಿ? ರೆಡಾಕ್ಸ್ ಕಾಂಬಿನೇಷನ್ ರಿಯಾಕ್ಷನ್ ಅಂತೇವಿ. ಏನಂತೇವಿ ಅದಕ್ಕೆ? ರೆಡಾಕ್ಸ್ ಕಾಂಬಿನೇಷನ್ ರಿಯಾಕ್ಷನ್ ಅಂತೇವಿ. ಎಕ್ಸಾಂಪಲ್ ಬರದ್ವಿ ಅಂದ್ರ ಸಿ ಪ್ಲಸ್ O2, ಸಿ ಪ್ಲಸ್ O2 ಗಿವ್ಸ್ ರೆಸ್ ಟು CO2. ಸರ್ ಇದು ನೋಡ್ರಿ, ಇಲ್ಲಿ ಎ ಪ್ಲಸ್ ಬಿ, ಎ ಬಿ ಫಾರ್ಮ್ ಒಳಗೆ ಐತಿ. ಸರ್ ಇದು ಆಕ್ಸಿಡೇಷನ್ ರಿಡಕ್ಷನ್ ಹೆಂಗಾಗ್ಯದಪ್ಪ ಚೆಕ್ ಮಾಡಿದ್ರಪ್ಪ ಅಂದ್ರೆ ನೀವು ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಏನದಲ್ಲಿ ಪ್ಯೂರ್ ಒಳಗೆ ಐತಿ 0 ಐತಿ, ಆಕ್ಸಿಜನ್ ಅನ್ಕಂಬೈನ್ಡ್ ಸ್ಟೇಟ್ ಒಳಗೆ ಐತಿ 0 ಐತಿ. ಇಲ್ಲಿ ಚೆಕ್ ಮಾಡಿದ್ರಪ್ಪ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡ್ರಿ. ಕಾರ್ಬನ್ ಚೆಕ್ ಮಾಡ್ಬೇಕಾದ್ರೆ ಎಕ್ಸ್ 2 ಆಕ್ಸಿಜನ್ ಅದಾವ, 1 ಆಕ್ಸಿಜನ್ ಯಾವಾಗಲೂ -2 ಆಕ್ಸೈಡ್ ಅದಲ್ಲಿ ಇದು ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 4 is equal to 0, x is equal to +4. ಅಂದ್ರೆ ಇಲ್ಲಿ ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಏನದ? +4 ಅದ. ಏನದ? +4. ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಏನದ? +4 ಅದ. ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ +4 ಅದ. ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಏನದ? -2 ಅದ. ಎಸ್. ನೋಡ್ರಿ, ಕಾರ್ಬನ್ 0 ಇದ್ದಿದ್ದು +4 ಆಗ್ಯದ, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಕಾರ್ಬನ್ 0 ಇದ್ದಿದ್ದು ಏನಾಗ್ಯದ? +4 ಆಗ್ಯದ, ಅಂದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದಕ್ಕೆ ನಾವೇನಂತೇವಿ? ಆಕ್ಸಿಡೇಷನ್ ಅಂತೇವಿ. ಆಕ್ಸಿಜನ್ ನೋಡ್ರಿ 0 ಇದ್ದಿದ್ದು -2 ಆಗ್ಯದ, ಅಂದ್ರೆ ಕಮ್ಮಿ ಆಗ್ಯದ, ಅಂದ್ರೆ ಇದಕ್ಕೆ ಏನಂತೇವೆ ನಾವು? ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದಕ್ಕೆ ನಾವೇನಂತೇವಿ? ರಿಡಕ್ಷನ್ ಅಂತೀವಿ. ಏನಂತ ಇದಕ್ಕೆ? ರಿಡಕ್ಷನ್. ನೋಡ್ರಿ, ಒಂದೇ ರಿಯಾಕ್ಷನ್ ಒಳಗೆ ಇದು ಒಂದೇ ರಿಯಾಕ್ಷನ್ ಒಳಗೆ ಏನಾಗ್ತೈತಿ? ಆಕ್ಸಿಡೇಷನ್ ಅಲ್ಲತೈತಿ, ರಿಡಕ್ಷನ್ ಅಲ್ಲತೈತಿ. ಓವರ್ ಆಲ್ ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್ ಅಂತೇವಿ. ಅದ್ರೊಳಗೆ ಏನಲ್ಲತೈತಿ? ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲತೈತಿ. ಏನಲ್ಲತೈತಿ? ಕಾಂಬಿನೇಷನ್ ರಿಯಾಕ್ಷನ್. ಎಸ್. ನೆಕ್ಸ್ಟ್, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನಪ್ಪಾ ಅಂದ್ರ, ಸೊ ಇಲ್ಲೂ ಕೂಡ ಏನಾಗ್ತೈತಪ್ಪ ಅಂದ್ರ ರೆಡಾಕ್ಸ್ ರಿಯಾಕ್ಷನ್ ಆಗ್ತೈತಿ. ಇಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ಮಾಲಿಕ್ಯೂಲ್ ಎ ಬಿ ಇರೋದು, ಕಲರ್ ಚೇಂಜ್ ಮಾಡೋದು, ಒಂದು ಮಾಲಿಕ್ಯೂಲ್ ಎ ಬಿ ಇರೋದು ಎ ಮತ್ತು ಬಿ ಆಗಿ ಕನ್ವರ್ಟ್ ಆಗ್ತದೆ. ಎ ಪ್ಲಸ್ ಬಿ ಅಂದ್ರೆ ಎ ಬಿ ಇರೋದು ಡಿಕಂಪೋಸ್ ಆಗಿ ಎ ಪ್ಲಸ್ ಬಿ ಆಗ್ತೈತಿ. ಈ ಥರದ ರಿಯಾಕ್ಷನ್ ಇತ್ತಪ್ಪ ಅಂದ್ರೆ ಅದಕ್ಕೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತೇವಿ.
ಎಕ್ಸಾಂಪಲ್ ಬರೆದ್ವಿ ಅಂದರೆ ಡಿಕಂಪೋಸಿಷನ್ ಆಫ್ ವಾಟರ್ ಅಥವಾ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಕೂಡ ಹೇಳ್ಬೋದು. 2H2 + O2. ನೋಡ್ರಿ ನಾ ಹೇಳಿದ್ದೆ ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ ಇರ್ತೈತಿ +1 ಇರ್ತೈತಿ. ಯಾಕಂದ್ರೆ ಅದು ನಾನ್ ಮೆಟಲ್ ಜೊತೆದು. ಆಕ್ಸಿಜನ್ದು -2 ಇರ್ತೈತಿ. ಇಲ್ಲಿ ಪ್ಯೂರ್ ಫಾರ್ಮ್ ಅನ್ಕಂಬೈನ್ಡ್ ಸ್ಟೇಟ್ ಒಳಗೆ ಇದ್ರದ್ದು 0 ಇರ್ತೈತಿ, ಇದ್ರದ್ದು 0 ಇರ್ತೈತಿ. ನೋಡ್ರಿ +1 ಇದ್ದಿದ್ದು 0 ಅಂದ್ರೆ ಕಮ್ಮಿ ಆಗತೈತಿ. +1 ಇದ್ದಿದ್ದು 0 ಆಗ್ಯದ. +1 ಇದ್ದಿದ್ದು 0 ಅಂದ್ರೆ ಇದು ರಿಡಕ್ಷನ್ ಆಗತೈತಿ. ಹೈಡ್ರೋಜನ್ ಏನಾಗಿದೆ ಇಲ್ಲಿ ರಿಡಕ್ಷನ್ ಆಗೈತಿ. -2 ಇದ್ದಿದ್ದು 0 ಅಂದ್ರೆ ಇನ್ಕ್ರೀಸ್ ಆಗ್ಯದ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್. ಅಂದ್ರೆ ಇದಕ್ಕೆ ನಾವೇನಂತೇವೆ ಆಕ್ಸಿಡೇಷನ್ ಅಂತೇವೆ. ನೋಡ್ರಿ ಇದೇ ರಿಯಾಕ್ಷನ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಆಗ್ತದೆ. ಇದರೊಳಗೆ ಏನಾಗ್ತದೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಆಗ್ತವೆ. ಅದಕ್ಕೆ ನಾವು ಇದಕ್ಕೆ ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಒಂದು ಮಾಲಿಕ್ಯೂಲ್ ಇರೋದು ಎರಡು ಎಲಿಮೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ನಾವು ಇದಕ್ಕೆ ಅಂತೀವಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತೀವಿ. ಏನಂತೀವಿ ಅದಕ್ಕೆ ಡಿಕಂಪೋಸಿಷನ್ ರಿಯಾಕ್ಷನ್. ಎಸ್, ಇದು ತುಂಬ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ತಾರೆ ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು? ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಲೈಕ್ ಎ ಬಿ ಐತಿ. ಈ ಎ ಬಿ ಏನು ಮಾಡ್ತದೆ ಸಿ ಜೊತೆ ರಿಯಾಕ್ಷನ್ ಐತಪ್ಪ ಅಂದ್ರೆ AC + B ಆಗ್ತದೆ. ಏನಾಗ್ತದೆ AC + B. ಸೊ ಇದ್ರೊಳಗೆ ಎರಡು ಥರ ಬರ್ತವೆ. ಒಂದು ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಬರ್ತೈತಿ, ಒಂದು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಬರ್ತೈತಿ. ಮೆಟಲ್ ಡಿಸ್ಪ್ಲೇಸ್ಮೆಂಟಿಗೆ ಎಕ್ಸಾಂಪಲ್ ಯಾವ ಥರ ಅಂದ್ರೆ ಲೈಕ್ ಕಾಪರ್ ಸಲ್ಫೇಟ್ ಅದ. ಇದನ್ನ ನಾವು ಜಿಂಕ್ ಜೊತೆ ರಿಯಾಕ್ಷನ್ ಮಾಡಿಸಿದ್ವಿ ಅಂದ್ರೆ ಇದೇನಾಗ್ತದ ನೋಡ್ರಿ. ಕಾಪರ್ ಸಲ್ಫೇಟ್ನ ಜಿಂಕ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಜಿಂಕ್ ಏನು ಮಾಡ್ತದ ಕಾಪರ್ನ ಡಿಸ್ಪ್ಲೇಸ್ ಮಾಡ್ತೈತಿ. ಈ ಕಾಪರ್ನ ಏನು ಮಾಡ್ತದ ಡಿಸ್ಪ್ಲೇಸ್ ಮಾಡ್ತೈತಿ. ಎಲ್ಲಂದ್ರೆ ಕಾಪರ್ ಸಲ್ಫೇಟ್ ಇಂದ. ಈ ಸಲ್ಫೇಟ್ ಜೊತೆ ಏನಿದೆ ಕಾಪರ್ ಅದಲ್ಲ, ಈ ಜಿಂಕ್ ಏನು ಮಾಡ್ತದ ಕಾಪರ್ನ ರಿಮೂವ್ ಮಾಡಿ ಆ ಪ್ಲೇಸಿಗೆ ಬಂದು ಕುತ್ಕೋತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಸಿ ಏನು ಮಾಡದ ಬಿನ ರಿಮೂವ್ ಮಾಡಿ ಆ ಪ್ಲೇಸಿಗೆ ಬಂದು ಕುತ್ಕೊಂಡದ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆ. ಇದೇನಾಗ್ತದೆ ಜಿಂಕ್ ಸಲ್ಫೇಟ್ ಆಗ್ತದ ಪ್ಲಸ್ ಕಾಪರ್ ಆಗ್ತದೆ. ಸರ್ ಇದು ಯಾವ ಥರ ರೆಡಾಕ್ಸ್ ರಿಯಾಕ್ಷನ್ ಆಗ್ತದೆ ಅಂತ ಕೇಳಿದ್ರಪ್ಪ ಅಂದ್ರೆ, ಸೊ ಇಲ್ಲಿ ನೋಡ್ರಿ ಸಲ್ಫೇಟ್ ಅಂದ್ರೆ SO4 2- ಇದು -2 ಇತ್ತು ಅಂದ್ರೆ ಕಾಪರ್ +2 ಇರ್ತದೆ. ಅಂದ್ರೆ ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ ಏನದ ಇಲ್ಲಿ +2 ಅದ. ಇಲ್ಲಿ ಜಿಂಕ್ದು ಆಕ್ಸಿಡೇಷನ್ ಸ್ಟೇಟ್ ಏನದ 0 ಅದ. ಯಾಕಂದ್ರೆ ಇದು ಯಾವ್ದ್ರ ಜೊತೆನೂ ಇಲ್ಲ. ಇಲ್ಲಿ ಜಿಂಕ್ದು ಆಕ್ಸಿಡೇಷನ್ ನೋಡ್ರಿ ಸಲ್ಫೇಟ್ ಜೊತೆ. ಸಲ್ಫೇಟ್ ಮೇಲೆ ಏನು ಚಾರ್ಜ್ ಇರ್ತೈತಿ ಯಾವಾಗಲೂ SO4 -2. ಇದು -2 ಇತ್ತು ಅಂದ್ರೆ ಇದೇನಿರ್ತೈತಿ +2. ಹಂಗಾದ್ರೆ ಇಲ್ಲಿ ಜಿಂಕ್ದು ಆಕ್ಸಿಡೇಷನ್ ಸ್ಟೇಟ್ ಏನದ +2 ಅದ. ಇಲ್ಲಿ ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದೆ 0 ಆಗ್ತದೆ. ಯಾಕಂದ್ರೆ ಅದು ಫ್ರೀ ಅದ ಕಂಬೈನ್ಡ್ ಫಾರ್ಮ್ ಒಳಗಲ್ಲ. ನೀವು ನೋಡ್ರಿ ಕಾಪರ್ +2 ಇದ್ದಿದ್ದೇನಾಗೈತಿ, ಕಾಪರ್ +2 ಇದ್ದಿದ್ದು 0 ಆಗ್ಯದ. ಅಂದ್ರೆ ಕಮ್ಮಿ ಆಗಿದೆ, ರಿಡಕ್ಷನ್ ಅದ. ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಕಮ್ಮಿ ಆಗ್ಯದಪ್ಪ ಅಂದ್ರೆ ಇದಕ್ಕೆ ಏನಂತೇವೆ ನಾವು ರಿಡಕ್ಷನ್ ಅಂತೀವಿ. ಏನಂತೀವಿ ಅದಕ್ಕೆ ರಿಡಕ್ಷನ್. ಜಿಂಕ್ 0 ಇದ್ದಿದ್ದು ಏನಾಗ್ಯದ +2 ಆಗ್ಯದ. ಅಂದ್ರೆ ಇದೇನಾಗ್ಯದ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದು ಏನಾಗ್ಯದ ಆಕ್ಸಿಡೇಷನ್ ಆಗ್ಯದ. ಸೊ ಈ ಥರ ನೋಡ್ರಿ ಡಿಸ್ಪ್ಲೇಸ್ಮೆಂಟು ಆಗ್ಯದ ಮತ್ತು ರೆಡಾಕ್ಸ್ ರಿಯಾಕ್ಷನ್ ಅದು ಏನದು ಇದು ರೆಡಾಕ್ಸ್ ರಿಯಾಕ್ಷನ್ ಆಯಿತು. ಎಸ್, ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ನೋಡಿದ್ರಪ್ಪ ಅಂದ್ರೆ ಸೊ ಇದಕ್ಕೆ ಎಕ್ಸಾಂಪಲ್ ಬರೆದ್ವಿ ಅಂದ್ರೆ H2O + ಸೋಡಿಯಂ. H2O + ಸೋಡಿಯಂ ಅಥವಾ ಲೈಕ್ ಯಾವುದೇ ಒಂದು ಮೆಟಲ್ ಜೊತೆ ರಿಯಾಕ್ಷನ್ ಮಾಡ್ರಿ. ಸೊ ಮೆಟಲ್ ಏನಾಗ್ತದ, ಸೊ ಮೆಟಲ್ ಏನು ಮಾಡ್ತದ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡ್ತೈತಿ. ಏನು ಮಾಡ್ತೈತಿ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡ್ತದ. ಸೊ ಮೆಟಲ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್. ಸೊ ಇವೆಲ್ಲ ಏನು ಲೈಕ್ ಇಲ್ಲೇನು ಮಾಡ್ತೈತಿ ಮೆಟಲ್ ಏನು ಮಾಡತೈತಿ ನಾನ್ ಮೆಟಲ್ನ ಡಿಸ್ಪ್ಲೇಸ್ ಮಾಡತೈತಿ. ಇಲ್ಲೇನದ ನೋಡ್ರಿ ಇಲ್ಲಿ ಸೋಡಿಯಂ ಮೆಟಲ್ ಅದ, ಹೈಡ್ರೋಜನ್ ಏನದ ನಾನ್ ಮೆಟಲ್ ಅದ. ಎಸ್, ಸೊ ಈ ಹೈಡ್ರೋಜನ್ ಏನು ಮಾಡ್ತದ ಡಿಸ್ಪ್ಲೇಸ್ ಮಾಡಕತ್ತೈತಿ. ಏನು ಮಾಡತೈತಿ ಡಿಸ್ಪ್ಲೇಸ್ ಅಂದ್ರೆ ರಿಮೂವ್ ಮಾಡತ್ತದ. ಈ ಆಕ್ಸಿಜನ್ ಜೊತೆ ಹೈಡ್ರೋಜನ್ ಇತ್ತು, ಈ ಆಕ್ಸಿಜನ್ ಜೊತೆ ನಾನ್ ಮೆಟಲ್ ಇತ್ತು. ಈ ಮೆಟಲ್ ಏನು ಮಾಡ್ತದೆ ಈ ನಾನ್ ಮೆಟಲ್ನ ಡಿಸ್ಪ್ಲೇಸ್ ಮಾಡತೈತಿ. ಸೊ ಇದು ಯಾವ ಥರ ರೆಡಾಕ್ಸ್ ರಿಯಾಕ್ಷನ್ ಆಗ್ತದೆ ನೋಡ್ರಿ. ಇಲ್ಲಿ ಹೈಡ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಏನದ +1, ಆಕ್ಸಿಜನ್ದು -2, ಸೋಡಿಯಂದು 0 ಐತಿ. ಇಲ್ಲಿ ಸೋಡಿಯಂದು +1 ಇರ್ತೈತಿ, ಆಕ್ಸಿಜನ್ದು -2 ಇರ್ತೈತಿ, ಹೈಡ್ರೋಜನ್ದು 0 ಇರ್ತೈತಿ. ಎಸ್, ಚೆಕ್ ಮಾಡ್ರಿ. ಹೈಡ್ರೋಜನ್ನ +1 ಇಂದ 0ಕ್ಕೆ ಹೋಗೈತೆ. ಏನಾಗೈತೆ +1 ಇದ್ದಿದ್ದು 0, +1 ಇದ್ದು 0 ಅಂದ್ರೆ ಇನ್ಕ್ರೀಸ್ ಆಗ್ಯದ ಡಿಕ್ರೀಸ್ ಆಗ್ಯದ. ಡಿಕ್ರೀಸ್ ಆದ್ರೆ ಇದು ರಿಡಕ್ಷನ್. ಸೋಡಿಯಮ್ಮ 0 ಇದ್ದಿದ್ದು +1 ಆಗೈತೆ ನೋಡ್ರಿ. ಅಂದ್ರೆ ಇದು ಆಕ್ಸಿಡೇಷನ್ ಆಗಿದೆ. ಏನಾಗ್ಯದ ಆಕ್ಸಿಡೇಷನ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಐತಿ. ಸೋಡಿಯಂ ಏನು ಮಾಡೋದು ಹೈಡ್ರೋಜನ್ಗೆ ಡಿಸ್ಪ್ಲೇಸ್ ಮಾಡದ. ಹೈಡ್ರೋಜನ್ ಏನದ ಇಲ್ಲಿ ನಾನ್ ಮೆಟಲ್ ಅದ. ಅದಕ್ಕೆ ನಾವು ಇದಕ್ಕೆ ಏನಂತೇವೆ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದ್ರೆ ಏನಿಲ್ಲ, ಒಂದೇ ಸ್ಪೀಸೀಸ್ ಏನು
ಒಂದೇ ಸ್ಪೀಸೀಸ್ ಐತಲ್ಲ ಇದು Cu+ ಅದ. ಈ ಒಂದೇ ಸ್ಪೀಸೀಸ್ ಏನಾಗ್ತದ ಆಕ್ಸಿಡೇಷನ್ ಆಗ್ತದ ರಿಡಕ್ಷನ್ ಆಗ್ತದ. ಒಂದೇ ಸ್ಪೀಸೀಸ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡು ಆಗ್ತಿತ್ತಪ್ಪ ಅಂದ್ರೆ ಇದಕ್ಕೆ ನಾವೆಂತೀವಿ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ. ಏನಂತ ಇದಕ್ಕೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ನೋಡ್ರಿ ಕಾಪರ್ +1 ಇದ್ದು +2 ಆಗೈತಿ ಅಂದ್ರೆ ಈ ಪಾರ್ಟ್ ಅದಲ್ಲ ನೀವು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ 2 ಅಂತ ಬರೀರಿ. ಸೊ Cu+ ಇದು Cu+2 ಆಗ್ಯದ, ಇದು ಆಕ್ಸಿಡೇಷನ್ ಆಗ್ಯದ. +1 ಅಂದ್ರೆ +1 ಇದು +2 ಆಗ್ಯದ ಅಂದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಇದು ಆಕ್ಸಿಡೇಷನ್, ಇದು ಪ್ಲಸ್ ಇದು 0 ಆಗ್ಯದ ಅಂದ್ರೆ ರಿಡಕ್ಷನ್. ಇದೇನಿದು ರಿಡಕ್ಷನ್. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಬೇಕು ಅಂದ್ರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. H2O2 H2O + O2 ಇದನ್ನು ಬ್ಯಾಲೆನ್ಸ್ ಮಾಡ್ರಿ. ಅರ್ಥ ಆಯ್ತು? ಸೊ ಇದನ್ನು 2H2O ಬರೆದ್ರೆ ಏನಾಗ್ತೈತಿ, ಇದು ಬ್ಯಾಲೆನ್ಸ್ ಆಗಿಬಿಡ್ತೈತಿ. ಸೊ ಎಷ್ಟು ನೋಡ್ರಿ, 4 ಹೈಡ್ರೋಜನ್ 4 ಹೈಡ್ರೋಜನ್ 4 ಆಕ್ಸಿಜನ್ 4 ಆಕ್ಸಿಜನ್. ನೋಡ್ರಿ ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್, ಇದ್ರ ನೇಮ್ ಏನಿದ್ರದು ಹೈಡ್ರೋಜನ್ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡ್ ಒಳಗೆ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +1 ಇರ್ತೈತಿ, ಹೈಡ್ರೋಜನ್ದು ಆಕ್ಸಿಜನ್ದು -1 ಇರ್ತೈತಿ. ಪೆರಾಕ್ಸೈಡ್ ಒಳಗೆ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ -1 ಇರ್ತೈತಿ. ಆಕ್ಸಿಜನ್ ನೋಡ್ರಿ -1 ಇಂದ -2 ಹೋಗ್ಯದ. ಆಕ್ಸಿಜನ್ ಏನಾಗ್ಯದ -1 ಇಂದ -2, -1 ಇಂದ -2 ಅಂದ್ರೆ ಡಿಕ್ರೀಸ್ ಆಗ್ಯದ ಅಂದ್ರೆ ಇದು ರಿಡಕ್ಷನ್. ಇಲ್ಲಿಂದ ಇಲ್ಲಿಗೆ ಏನಾಗೈತಿ ರಿಡಕ್ಷನ್ ಆಗೈತಿ. ಆಮೇಲೆ ಇಲ್ಲಿ -1 ಐತಿ, ಇಲ್ಲಿ -1 ಇಂದ 0 ಅಂದ್ರೆ -1 ಇಂದ 0 ಅಂದ್ರೆ ಆಕ್ಸಿಡೇಷನ್ ಆಗೈತಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಸೊ ವಾಟ್ ಈಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ತಾರ, ಈ ತರ ಬರೀಬೇಕು. ಏನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದ್ರೆ ಇಟ್ ಈಸ್ ಅ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇನ್ ವಿಚ್ ಅ ಮಾಲಿಕ್ಯೂಲ್ ಆರ್ ಅ ಎಲಿಮೆಂಟ್ ಆರ್ ಅ ಸ್ಪೀಸೀಸ್ ಏನಾದ್ರೂ ಆಗಿರ್ಬೋದು, ಅ ಮಾಲಿಕ್ಯೂಲ್ ವಿಚ್ ಅಂಡರ್ಗೋ ಸೈಮಲ್ಟೇನಿಯಸ್ಲಿ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೈಮಲ್ಟೇನಿಯಸ್ಲಿ ಆಗ್ತಿರ್ತದೆ ನೋಡ್ರಿ. ಈ ಹೈಡ್ರೋಜನ್ ಪೆರಾಕ್ಸೈಡ್ ನೋಡ್ರಿ ರಿಯಾಕ್ಷನ್ ಆಯ್ತು ಅಂದ್ರೆ ಆಕ್ಸಿಡೇಷನ್ ಆಗೈತಿ ಅಂದ್ರೆ ಫುಲ್ ಮಾಲಿಕ್ಯೂಲ್ ಅಲ್ಲ ಆಕ್ಸಿಜನ್. ಈ ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿರೋ ಆಕ್ಸಿಜನ್ ಏನಾಗಿದೆ ಸೈಮಲ್ಟೇನಿಯಸ್ಲಿ ರಿಡಕ್ಷನ್ ಆಗೈತಾ ಆಕ್ಸಿಡೇಷನ್ ಆಗೈತೆ. ಈ ಥರದ ರಿಯಾಕ್ಷನ್ ನಾವು ಏನಂತೇವಪ್ಪ ಅಂದ್ರೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ. ಇನ್ನೊಂದು ಟೈಪ್ ಅದ ಕಮ್ ಪ್ರಪೋರ್ಷನೇಷನ್ ಅಂತಂದು, ಅದು ನಮ್ಮ ಸಿಲೆಬಸ್ ಒಳಗಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಸ್, ಸೊ ಮೇಕ್ ಇಟ್ +3. ಇಲ್ಲಿ +3 ಆಗಬೇಕಾಗಿತ್ತು ಇದು. ಎಸ್, ಕ್ರೋಮಿಯಂ +3. ಸೊ ಈ ಥರ ಒಂದು ರಿಯಾಕ್ಷನ್ ಕೊಡ್ತಾರ. ಬ್ಯಾಲೆನ್ಸ್ ದ ಫಾಲೋವಿಂಗ್ ರೆಡಾಕ್ಸ್ ರಿಯಾಕ್ಷನ್ ಇನ್ ಅಸಿಡಿಕ್ ಮೀಡಿಯಂ, ಬೇಸಿಕ್ ಮೀಡಿಯಂ ಯಾವುದಾದ್ರೂ ಕೊಡಲಿ. ಸೊ ಇದು ಕ್ವಶನ್ ಲೈಕ್ ಈ ಥರ ಒಂದು ರಿಯಾಕ್ಷನ್ ಕೊಟ್ಟು ಬ್ಯಾಲೆನ್ಸ್ ದ ರೆಡಾಕ್ಸ್ ರಿಯಾಕ್ಷನ್ ಇನ್ ಅಸಿಡಿಕ್ ಮೀಡಿಯಂ ಅಂತ ಕೇಳ್ತಾರೆ. ಸೊ ಅಸಿಡಿಕ್ ಮೀಡಿಯಂ ಅಂತ ಕೇಳಿದ್ರೆ ಯಾವ ಥರ ಬರೀಬೇಕು, ಬೇಸಿಕ್ ಮೀಡಿಯಂ ಅಂತ ಕೇಳಿದ್ರೆ ಯಾವ ಥರ ಬರೀಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಥರ ರಿಯಾಕ್ಷನ್ ಮೊದಲು ಬರ್ಕೋಬೇಕು. ಮೊದಲು ರಿಯಾಕ್ಷನ್ ಬರ್ಕೋರಿ. ಸ್ಟೆಪ್ 1 ಒಳಗೆ ಏನು ಮಾಡ್ಬೇಕಪ್ಪ ಅಂದ್ರೆ ರಿಯಾಕ್ಷನ್ ಬರ್ಕೋಬೇಕು. ಏನದಪ್ಪ ರಿಯಾಕ್ಷನ್ ಅಂದ್ರೆ Cr2O7 2- SO3 2- produces like gives Cr+3. ಇವು ಎಕ್ವಸ್ ಏನು ಬರ್ಕೊಳ್ಳೋ ನೆಸೆಸಿಟಿ ಇರಲ್ಲ. SO4 2-. ಎಸ್, ಈ ಥರ ಫಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋಬೇಕು ರಿಯಾಕ್ಷನ್ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ ಒಳಗೆ ಏನು ಮಾಡ್ಬೇಕಂದ್ರೆ ಯಾವ್ದು ಆಕ್ಸಿಡೇಷನ್ ಆಗ್ಯದ ಯಾವ್ದು ರಿಡಕ್ಷನ್ ಆಗ್ಯದ ಚೆಕ್ ಮಾಡ್ರಿ. ಕ್ರೋಮಿಯಮ್ದು ಚೆಕ್ ಮಾಡಿದ್ರಪ್ಪ ಅಂದ್ರೆ ಕ್ರೋಮಿಯಂ ಏನಾಗ್ಯದ +6. ಕ್ರೋಮಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡ್ರಿ. ಇಲ್ಲಿ ಕ್ರೋಮೇಟ್ ಒಳಗೆ Cr2O7 2- ಅದ 2x -14. ಓವರಾಲ್ ಮಾಲಿಕ್ಯೂಲ್ ಮೇಲೆ ಏನು ಚಾರ್ಜ್ ಅದ -2 ಚಾರ್ಜ್ ಅದ. ಸೊ 2x -14 ಈ ಕಡೆ ಹೋದ್ರೆ +14 ಆಗ್ತದೆ ಅಂದ್ರೆ ಏನಾಗ್ತದೆ +12 ಆಗ್ತದೆ. ಎಸ್, x ಏನಾಗ್ತದೆ +6 ಆಗ್ತದೆ. ಇಲ್ಲಿ ಕ್ರೋಮಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನದ +6 ಅದ. ನಾ ಒಂದನ್ನ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹತ್ರ 2 ಕ್ವಶನ್ಸ್ ಅದಾವ. ಇನ್ನೊಂದು ಕ್ವಶನ್ ಐತಿ, ಇದನ್ನು ಹೋಮ್ವರ್ಕ್ ಕೊಡ್ತೀನಿ. ಸೊ ಇಲ್ಲಿ ಹಾಫ್ ರಿಯಾಕ್ಷನ್ ಮೆಥಡಿಂದ ಬ್ಯಾಲೆನ್ಸ್ ಮಾಡೋದು ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಸೊ ಇನ್ನೊಂದು ಕ್ವಶನ್ ಐತಿ, ಇದನ್ನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಅರ್ಥ ಆಯ್ತು? ಸೊ ಫಸ್ಟ್ ಒನ್ ಯಾವ ಮೆಥಡ್ ಯೂಸ್ ಮಾಡತ್ತೀವಿ, ಆಕ್ಸಿಡೇಷನ್ ನಂಬರ್ ಮೆಥಡಿಂದ. ಇಲ್ಲ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ. ಕ್ರೋಮಿಯಮ್ದು ಎಷ್ಟದ ಇಲ್ಲಿ +6 ಅದ. ಇಲ್ಲಿ ಕ್ರೋಮಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನದ +3 ಅದ. ಇಲ್ಲಿ SO3 -2 ಒಳಗೆ ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟದ SO3 -2. ಸಲ್ಫರ್ದ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ x - x -2.
ಈ ಕಡೆ ಹೋದ್ರೆ -2 + 6 ಆಗ್ತದೆ +4 ಆಗ್ತದೆ. ಇಲ್ಲಿ ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ ಏನದ +4 ಅಂತ ಏನದ ಇಲ್ಲಿ +4. ಸೊ ಇಲ್ಲಿ ಸಲ್ಫರ್ದ ಏನಾಗ್ತದೆ +6 ಆಗ್ತದೆ. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಎಕ್ಸಾಂಪಲ್ ಒಳಗೆ. H2SO4 ಸಲ್ಫರಿಕ್ ಆಸಿಡ್ ಅನ್ಕೋರಿ ನೀವು. ಸಲ್ಫರ್ದ X - 8 ಆಗ್ತದೆ. 4 ಆಕ್ಸಿಜನ್ 1 ಆಕ್ಸಿಜನ್ -2 ಓವರಾಲ್ ಮಾಲಿಕ್ಯೂಲ್ ಮೇಲೆ -2 ಚಾರ್ಜ್ ಅದ. ಸೊ X ಈ ಕಡೆ ಹೋದ್ರೆ +8 ಆಗ್ತದ. ಸೊ ಏನಾಗ್ತದೆ +6. ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನು +6. ಇಲ್ಲಿ ನೋಡ್ರಿ ಮೊದಲು ಏನು ಮಾಡ್ಬೇಕಪ್ಪ ಅಂದ್ರೆ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನ ಐಡೆಂಟಿಫೈ ಮಾಡಬೇಕು. ಕ್ರೋಮಿಯಮ್ +6 ಇದ್ದು +3 ಆಗಿದೆ ಅಂದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಡಿಕ್ರೀಸ್ ಆಗಿದೆ ಅಂದ್ರೆ ಇದು ಏನಾಗಿದೆ ಈ ಕ್ರೋಮಿಯಮ್ ಏನಾಗಿದೆ ಇಲ್ಲಿ ರಿಡಕ್ಷನ್ ಆಗಿದೆ. ಸಲ್ಫರ್ ಏನಾಗಿದೆ ಆಕ್ಸಿಡೇಷನ್ ಆಗಿದೆ. ಎಸ್ ಮೊದಲು ಐಡೆಂಟಿಫೈ ಮಾಡಬೇಕು. ಸ್ಟೆಪ್ 2 ಒಳಗೆ ಏನು ಮಾಡಬೇಕು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ 2 ಒಳಗೆ ಐಡೆಂಟಿಫೈ ಮಾಡಿದ್ರೆ ಇಲ್ಲಿ ನಿಂತ್ಕೊಳ್ಳೋದು ಪ್ರಾಪರ್ ಪ್ಲೇಸ್ ಇಲ್ಲ. ಸಲ್ಫರ್ 2 ಎಸ್ Cr2 O72 minus plus SO3 minus 2 produces Cr+3 plus SO4 2 minus. ಈ ಕ್ರೋಮಿಯಂ ಇದೇನಾಗೈತಿ ರಿಡಕ್ಷನ್ ಆಗೈತಿ. ಎಷ್ಟೆಷ್ಟಾಗಿದೆ ಅದನ್ನು ಬರ್ಕೊಳ್ಳೋದು ಏನೂ ಬೇಡ. ಬರೀ ಏನಾಗಿದೆ ಆಕ್ಸಿಡೇಷನ್ ಆಗಿದೆ ರಿಡಕ್ಷನ್ ಅಷ್ಟೇ ಐಡೆಂಟಿಫೈ ಮಾಡಿರಿ. ಇದೇನಾಗಿದೆ ಇದು ಆಕ್ಸಿಡೇಷನ್ ಆಗಿದೆ. ಎಸ್ ಸೊ ಫಸ್ಟ್ ಸ್ಟೆಪ್ ಒಳಗೆ ರಿಯಾಕ್ಷನ್ ಹೆಂಗೈತೆ ಹಾಗೆ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ ಒಳಗೆ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಐಡೆಂಟಿಫೈ ಮಾಡಬೇಕು. ಥರ್ಡ್ ಸ್ಟೆಪ್ ಒಳಗೆ ಥರ್ಡ್ ಸ್ಟೆಪ್ ಇಲ್ಲಿ ಬರೀತೀನಿ ನೋಡ್ರಿ ಇಲ್ಲಿ. ಎಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಒಳಗೆ ಬರೀ ಐಡೆಂಟಿಫೈ ಮಾಡೋದು. ಥರ್ಡ್ ಸ್ಟೆಪ್ ಒಳಗೆ ಏನು ಮಾಡ್ಬೇಕಂದ್ರೆ ಆಟಮ್ನ ಬ್ಯಾಲೆನ್ಸ್ ಮಾಡಬೇಕು. ಥರ್ಡ್ ಸ್ಟೆಪ್ ಒಳಗೆ ಏನು ಮಾಡಬೇಕು ಆಟಮ್ನ ಬ್ಯಾಲೆನ್ಸ್ ಮಾಡಬೇಕು. ಇನ್ನೊಂದು ಯಾವ ಆಟಮ್ನ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ ಯಾವ್ದು ಆಕ್ಸಿಡೇಷನ್ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನ ಅಷ್ಟನ್ನೇ ಬ್ಯಾಲೆನ್ಸ್ ಮಾಡಬೇಕು. ಈ ಆಕ್ಸಿಜನ್ನ ಬೇರೆ ಬೇರೆ ಎಲಿಮೆಂಟ್ನ ಯಾವುದನ್ನು ಬ್ಯಾಲೆನ್ಸ್ ಮಾಡಬಾರ್ದು. ಥರ್ಡ್ ಸ್ಟೆಪ್ ಒಳಗೆ ಏನು ಮಾಡಬೇಕು ಎಲಿಮೆಂಟ್ನ ಬ್ಯಾಲೆನ್ಸ್ ಮಾಡಬೇಕು ಆಟಮ್ನ. ಇಲ್ಲಿ ಎಷ್ಟು ಕ್ರೋಮಿಯಂ ಅದಾವ ನೋಡ್ರಿ, 2 ಕ್ರೋಮಿಯಂ ಇದೆ, ಇಲ್ಲಿ ಒಂದೇ ಕ್ರೋಮಿಯಂ ಅದ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಏನಾಗ್ತದ ಸೊ ಇಲ್ಲಿ ಏನು ಬರೀಲಿ ಇಲ್ಲಿ 2Cr+3 ಬರೀಲಿ. ಸಲ್ಫರ್ ಅಲ್ಲಿ ಒಂದದ ಇಲ್ಲಿ ಒಂದದ ಆಲ್ರೆಡಿ ಅದೇನದ ಬ್ಯಾಲೆನ್ಸ್ ಅದು. ಎಸ್ ಯಾವ್ಯಾವ ಆಕ್ಸಿಡೇಷನ್ ಆಗ್ಯಾವ ಯಾವ್ಯಾವ ರಿಡಕ್ಷನ್ ಆಗ್ಯಾವ ಅದನ್ನ ಏನು ಮಾಡಿದ್ವಿ ಬ್ಯಾಲೆನ್ಸ್ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಒಳಗೆ ರಿಯಾಕ್ಷನ್ ಆಸ್ ಇಟ್ ಈಸ್ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ ಒಳಗೆ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಥರ್ಡ್ ಸ್ಟೆಪ್ ಒಳಗೆ ಯಾವ್ದು ಆಕ್ಸಿಡೇಷನ್ ಆಗ್ಯದಲ್ಲ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡ್ತಿಲ್ಲ ಅದ್ರದ್ದು ಆಟಮ್ನ ಬ್ಯಾಲೆನ್ಸ್ ಮಾಡಬೇಕು. ಎಸ್ ನೆಕ್ಸ್ಟ್ ಅಗೇನ್ ಏನು ಮಾಡಬೇಕಪ್ಪ ಅಂದ್ರೆ ಅಗೇನ್ ನಾವು ಆಕ್ಸಿಡೇಷನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲ ಆಕ್ಸಿಡೇಷನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಎಷ್ಟು ಇದ್ದಿದ್ದು +6 ಇದ್ದಿದ್ದು +3 ಆಗಿತ್ತು. ಅಂದ್ರೆ ಎಷ್ಟು ಚೇಂಜ್ ಆಗಿತ್ತು ಇದು ಒಂದು ಕ್ರೋಮಿಯಮ್ +6 ಇದ್ದಿದ್ದು +3 ಆಗಿತ್ತು. ಟೋಟಲ್ ಎಷ್ಟು ಕ್ರೋಮಿಯಮ್ ಅದಾವ ಟೋಟಲ್ 2 ಕ್ರೋಮಿಯಮ್ ಅದಾವ. ಒಂದು ಕ್ರೋಮಿಯಮ್ ಇಂದ +3 ಡಿಫ್ರೆನ್ಸ್ ಇತ್ತು. +6 ಇದ್ದಿದ್ದು +3 ಇತ್ತು. ಈಗ 2 ಕ್ರೋಮಿಯಮ್ ಅದ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಬರ್ತವೆ 6 ಡಿಫ್ರೆನ್ಸ್ ಬರ್ತವೆ. ಅಂದ್ರೆ ರಿಡಕ್ಷನ್ ಆಗೈತಿ. ರಿಡಕ್ಷನ್ ಅಂದ್ರೆ ಏನು ಅಡಿಷನ್ ಆಫ್ ಎಲೆಕ್ಟ್ರಾನ್. ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಆಗ್ಯಾವ 6 ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ಯಾವ. ಎಷ್ಟಾಗ್ಯಾವ 6 ಎಲೆಕ್ಟ್ರಾನ್ಸ್. ಹೌದಾ ಒಂದು ಕ್ರೋಮಿಯಮ್ Cr+6 ಇದ್ದಿದ್ದು Cr+3 ಆಗ್ಯದ. ಎಷ್ಟು ನೋಡ್ರಿ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗ್ಯದ ಅಂದ್ರೆ ಇಲ್ಲೇನು ನೆಗೆಟಿವ್ ಚಾರ್ಜ್ನ ಆ್ಯಡ್ ಮಾಡ್ಯಾವತ್ತಂದ್ರೆ ಎಲೆಕ್ಟ್ರಾನ್ ಆ್ಯಡ್ ಮಾಡ್ಯಾವಂದಂಗ. ಇದು ಒಂದು ಕ್ರೋಮಿಯಮ್ ಒಳಗಿತ್ತು. ಬಟ್ ಎಷ್ಟು ಕ್ರೋಮಿಯಮ್ ಅದ ನಮ್ಮ ಹತ್ರ 2 ಕ್ರೋಮಿಯಮ್. 2 ಕ್ರೋಮಿಯಮ್ ಇತ್ತಂದ್ರೆ ಓವರ್ ಆಲ್ ಮಲ್ಟಿಪ್ಲೈ 2 ಮಾಡ್ರಿ. ಸೊ ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಮಾಡ್ಯಾವಂದ್ರೆ ಇದು ನೋಡಿ ರಿಡಕ್ಷನ್ ರಿಯಾಕ್ಷನ್ ಇಲ್ಲಿದ್ದು ಇದೇನಿದು ರಿಡಕ್ಷನ್ ರಿಯಾಕ್ಷನ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಮಾಡ್ಯಾವ ಓವರ್ ಆಲ್ ರಿಯಾಕ್ಷನ್ ಒಳಗೆ 6 ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಿವಿ. ಎಷ್ಟು ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಿವಿ 6 ಎಲೆಕ್ಟ್ರಾನ್ಸ್ನ. ಎಸ್ ಸಲ್ಫರ್ದು ಏನಾಗತೈತಿ +4 ಇದ್ದು +6 ಆಗೈತಿ. ಅಂದ್ರೆ ಇದು ಆಕ್ಸಿಡೇಷನ್ ಅಂದ್ರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್. ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗ್ಯಾವ +4 ಇಂದ +6 ಅಂದ್ರೆ ಬರೀ 2 ಎಲೆಕ್ಟ್ರಾನ್ ರಿಮೂವ್ ಆಗ್ಯಾವ. ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗ್ಯಾವ 2 ಎಲೆಕ್ಟ್ರಾನ್. ಹೌದಾ ಇಲ್ಲಿ 6 ಎಲೆಕ್ಟ್ರಾನ್ ಆ್ಯಡ್ ಮಾಡ್ರಿ, ಇಲ್ಲಿ 2 ಎಲೆಕ್ಟ್ರಾನ್ ರಿಮೂವ್ ಮಾಡ್ರಿ. ಅಂದ್ರೆ ಎಲೆಕ್ಟ್ರಾನ್ ಏನಾಗಿಲ್ಲ ಓವರ್ ಆಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ. ಅದಕ್ಕೆ ಏನು ಮಾಡ್ರಪ್ಪ ಅಂದ್ರೆ ಮೊದಲು ಇದು ಎಲೆಕ್ಟ್ರಾನ್ ಸಿಂಪ್ಲಿಫೈ ಮಾಡ್ಕೊರಿ. 2 1s ಇದು 2 3s ಆಗ್ತೈತಿ ಇದು. ಎಸ್ ಅಂದ್ರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ನೀವು ರಿಮೂವ್ ಮಾಡಿದ್ರಿ ಅಂದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಮಾಡಕೈತ್ರಿ ಅಂದ್ರೆ 3 ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡೈತ್ರಿ ಈ ರಿಯಾಕ್ಷನ್ ಒಳಗೆ. ಸೊ ಅದಕ್ಕೆ ಎಲೆಕ್ಟ್ರಾನ್ ಕೂಡ ಬ್ಯಾಲೆನ್ಸ್ ಆಗಬೇಕು. ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಆಗಬೇಕಪ್ಪ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಮಾಡಕತ್ತಿರಲ್ಲ ನೀವು ರಿಡಕ್ಷನ್ ರಿಯಾಕ್ಷನ್ ಅಷ್ಟು ಎಲೆಕ್ಟ್ರಾನ್ ಏನಾಗಬೇಕು ರಿಮೂವ್ ಆಗಬೇಕು. ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ × 3 ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ × 3 ಏನಿಲ್ಲ ಸಿಂಪ್ಲಿ
ಇದರ ಆಕ್ಸಿಡೇಷನ್ ಸ್ಟೇಟ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿರಿ, ಇದರ ಆಕ್ಸಿಡೇಷನ್ ಸ್ಟೇಟ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ರಿಯಾಕ್ಷನ್ ಅದಲ್ಲ, ಈ ಆಕ್ಸಿಡೇಷನ್ ರಿಯಾಕ್ಷನ್ಗೆ ಅದನ್ನು ಏನು ಮಾಡ್ತೀನಿ, ಇಂಟು 3 ಮಾಡ್ತೀನಿ. ಯಾಕೆ 3 ಮಾಡ್ತೀನಪ್ಪ ಅಂದ್ರೆ ರಿಡಕ್ಷನ್ ರಿಯಾಕ್ಷನ್ ಒಳಗೆ 3 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ಯಾವ, ಬಟ್ ಆಕ್ಸಿಡೇಷನ್ ರಿಯಾಕ್ಷನ್ ಬರೀ ಒಂದೇ ಒಂದು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ಯದ. ಸೊ ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ಇಂಟು 3 ಮಾಡ್ತೀನಿ. ಸೊ ಸ್ಟೆಪ್ 4 ಒಳಗೆ ಏನು ಮಾಡಿರಿ, ಇಂಟು 3 ಬರ್ಕಿಸಿದ್ರೆ ರಿಯಾಕ್ಷನ್ ಬರೀ Cr2O7 2 ಯಾವಾಗ ಆಕ್ಸಿಡೇಷನ್ ಅದಲ್ಲ ಅದನ್ನು ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಸದ್ಯದ ಏನಾಗ್ತದೆ 3SO3 2 ಆಗ್ತದೆ. ಸೊ ಇದು 2Cr + 3 + 3SO4 2 ನೋಡ್ರಿ. ಇವಾಗ ಅಟಮ್ಗಳು ಬ್ಯಾಲೆನ್ಸ್ ಆಗ್ಯಾವ. ಇಲ್ಲಿ ಮೊದಲು ಅಟಮ್ ಬ್ಯಾಲೆನ್ಸ್ ಮಾಡಿದ್ದೇವೆ, ಇಲ್ಲಿ ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಮಾಡಿದ್ವಿ. ಅಂದ್ರೆ ಈ ಓವರಾಲ್ ಈ ರಿಯಾಕ್ಷನ್ ಏನದ, ಅಟಮ್ ಬ್ಯಾಲೆನ್ಸ್ ಅದ, ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಅದ. ಬಟ್ ಏನು ಬ್ಯಾಲೆನ್ಸ್ ಇಲ್ಲಪ್ಪ ಅಂದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಇಲ್ಲ. ಇಲ್ಲಿ ಆಕ್ಸಿಜನ್ ಎಷ್ಟದ ನೋಡ್ರಿ, ಇಲ್ಲಿ 7 ಅದಾವ, ಇಲ್ಲಿ 9 ಅದಾವ. ಅಂದ್ರೆ ಇಲ್ಲಿ ಟೋಟಲ್ 16 ಆಕ್ಸಿಜನ್ ಅದಾವ. ಇಲ್ಲಿ ಎಷ್ಟದಾವ ಅಂದ್ರೆ 12 ಆಕ್ಸಿಜನ್ ಅದಾವ. ಇಲ್ಲಿ ಎಷ್ಟದಾವ 12. ಅಂದ್ರೆ ಈ ಕಡೆ 16 ಅದಾವ, ಈ ಕಡೆ 12. ಅಂದ್ರೆ ಇಲ್ಲಿ 4 ಆಕ್ಸಿಜನ್ ಕಮ್ಮಿ ಅದಾವ. ಎಲ್ಲಿ ಆಕ್ಸಿಜನ್ ಕಮ್ಮಿ ಇರ್ತಾವಲ್ಲ, ಆಕ್ಸಿಜನ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ ವಾಟರ್ ಬರೆದು ಬ್ಯಾಲೆನ್ಸ್ ಮಾಡಬೇಕು. ಸ್ಟೆಪ್ 5 ಒಳಗೆ ಏನು ಮಾಡ್ತೀನಪ್ಪ ಅಂದ್ರೆ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಮೊದಲು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕು ಯಾವಾಗಲೂ. Cr2O7 2 3SO3 2 2Cr + 3 3SO4 2 ಸೊ ವಾಟರ್ ಈ ಕಡೆ 4 ಆಕ್ಸಿಜನ್ ಕಂಬಿದ್ದು, ಅದಕ್ಕೆ ನಾನು ಇಲ್ಲಿ ಬರ್ತೀನಿ 4H2 ಅಂತ ಬರ್ತೇನೆ. ನೋಡ್ರಿ ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಇತ್ತು, ಬಟ್ ಈ ಕಡೆ 8 ಹೈಡ್ರೋಜನ್ ಅದಾವ, ಇಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್ ಇಲ್ಲ. ಅದಕ್ಕೆ ಇಲ್ಲಿ ಏನು ಮಾಡ್ತೀನಿ, ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಹೈಡ್ರೋಜನ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ H+ ಬರೀಬೇಕು. ಎಷ್ಟು ಹೈಡ್ರೋಜನ್ ಕಮ್ಮಿ ಬಿದ್ದಿರ್ತಾವ ಅಷ್ಟು H+ ಬರೀಬೇಕು. ಅರ್ಥ ಆಯ್ತಾ? ಎಷ್ಟು ಆಕ್ಸಿಜನ್ ಕಮ್ಮಿ ಬಿದ್ದಿರ್ತಾವಲ್ಲ ಅಷ್ಟು ವಾಟರ್ ಬರೀಬೇಕು, H2O ಬರೀಬೇಕು. ಎಷ್ಟು ಹೈಡ್ರೋಜನ್ ಕಮ್ಮಿ ಬಿದ್ದಿರ್ತಾವಲ್ಲ ಅಷ್ಟು H+ ಬರೀಬೇಕು. ಸಿಂಪಲ್. ಈ ಕಡೆ ಹೈಡ್ರೋಜನ್ ಜಾಸ್ತಿ, ಈ ಕಡೆ ಕಮ್ಮಿ ಅದ, ಅದಕ್ಕೆ ಇಲ್ಲಿ H+ ಬರೀತೀನಿ ನಾನು. Cr2O7 2 + 3SO3 2 + ಸೊ 8H+ ಬರೀತೀನಿ. 2Cr + 3 + 3SO4 2 + 4H2. ಸೊ ನೋಡ್ರಿ ಈ ರೆಡಾಕ್ಸ್ ರಿಯಾಕ್ಷನ್ ಏನಾಗೈತಿ, ಬ್ಯಾಲೆನ್ಸ್ ಆಗೈತಿ. ಎಲೆಕ್ಟ್ರಾನು ಬ್ಯಾಲೆನ್ಸ್ ಅದಾವ, ಎಲ್ಲ ಎಲಿಮೆಂಟ್ಗಳು ಬ್ಯಾಲೆನ್ಸ್ ಅದಾವ. ಬಟ್ ಕ್ವಶನ್ ಒಳಗೆ ಏನಾದರೂ ಅಸಿಡಿಕ್ ಮೀಡಿಯಮ್ ಅಂತ ಕೇಳಿದ್ರೆ ಅಂದ್ರೆ ಇಷ್ಟಕ್ಕೆ ಬಿಡ್ರಿ. ಯಾಕಂದ್ರೆ ನೋಡ್ರಿ ನಿಮ್ಮ ರಿಯಾಕ್ಷನ್ H+ ಅದು ಏನದ, ನಿಮ್ಮ ರಿಯಾಕ್ಷನ್ ಒಳಗೆ H+. ಸೊ ಈ ರಿಯಾಕ್ಷನ್ ಯಾವುದಪ್ಪ ಅಂದ್ರೆ ನಿಮ್ಮ ರೆಡಾಕ್ಸ್ ರಿಯಾಕ್ಷನ್ ಇನ್ ಅಸಿಡಿಕ್ ಮೀಡಿಯಮ್. ಏನಿದು ಅಸಿಡಿಕ್ ಮೀಡಿಯಮ್. ಇಲ್ರಿ ಸರ್ ನಮಗೆ ಅಸಿಡಿಕ್ ಮೀಡಿಯಮ್ ಕೇಳಲ್ಲ, ಒಂದೊಂದ್ಸಲ ಎಕ್ಸಾಮ್ ಒಳಗೆ ಬೇಸಿಕ್ ಮೀಡಿಯಮ್ ಅಂತ ಕೇಳಿದ್ರಪ್ಪ ಅಂದ್ರೆ ಯಾವ ಥರ ಮಾಡ್ಬೇಕಂದ್ರೆ ಸೇಮ್ ಏನು ಸ್ಟೆಪ್ ಅದು ಅದನ್ನೇ ಫಾಲೋ ಮಾಡಬೇಕು. ಈ ಆದ್ಮೇಲೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀಬೇಕು. ಏನಪ್ಪ ಅಂದ್ರೆ ಇಲ್ಲಿ ಬರಿತೀನಿ ನೋಡ್ರಿ, ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಏನದು ರಿಯಾಕ್ಷನ್ Cr2O7 2 + 3SO3 2 + 8H+ 2Cr + 3 + 3SO4 2 + 4H2. ಈ ರಿಯಾಕ್ಷನ್ H+ ಅದ, ಅದಕ್ಕೆ ಇದು ಏನದ ರಿಯಾಕ್ಷನ್ ಎಲ್ಲಿ ಆಗ್ಯದ, ಅಸಿಡಿಕ್ ಮೀಡಿಯಮ್ ಒಳಗೆ ಅದ. ಬಟ್ ರಿಯಾಕ್ಷನ್ ಬೇಸಿಕ್ ಮೀಡಿಯಮ್ ಒಳಗೆ ಕೇಳಿದ್ರೆ ಏನಿಲ್ಲ, ಈ H+ ಏನು ಮಾಡ್ಬೇಕು, ನಾವು ನ್ಯೂಟ್ರಲ್ ಮಾಡಬೇಕು. H+ ನ್ಯೂಟ್ರಲ್ ಮಾಡಬೇಕು. ಈ H+ ಕ್ಯಾನ್ಸಲ್ ಮಾಡ್ಬೇಕು. ನಾವು ಏನು ಮಾಡ್ತೇವೆ, OH- ಆ್ಯಡ್ ಮಾಡ್ತೇವೆ. ಎಷ್ಟು H+ ಅದಾವ ಅಷ್ಟು OH- ಆ್ಯಡ್ ಮಾಡಿರಿ ಎರಡು ಸೈಡ್. ಸೊ ನೆಕ್ಸ್ಟ್ ಸ್ಟೆಪ್, ಇದು ಸ್ಟೆಪ್ 6 ಅದ, ಇದು ಸ್ಟೆಪ್ 7 ಅಂತ ಅನ್ಕೋರಿ. ಇದು ಸ್ಟೆಪ್ 7 ಏನು ಮಾಡ್ಬೇಕಪ್ಪ ಅಂದ್ರೆ ಈಸಿ ಮೆಥಡ್. Cr2O7 2 + 3SO3 -2 8H+ ಅದಾವ, ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, 8 OH- ಆ್ಯಡ್ ಮಾಡ್ತೀನಿ. ಈ ಕಡೆನೂ 8 OH- ಆ್ಯಡ್ ಮಾಡ್ತೀರಾ ನಾವು ಈ ಸೈಡ್ನು. 2Cr + 3 SO4 2 4H2O + 8 OH-. ಎಸ್ 8H + 8 OH- ಸೇರ್ಕೊಂಡು ಏನಾಗ್ತದೆ, 8H2O ಆಗ್ತದೆ. Cr2O7 ಇದೊಂಥರ ಮ್ಯಾಥಮೆಟಿಕ್ಸ್ ಥರ ಐತಿ. 3SO3 -2 ಸೊ ಇದು 8H2O ಆಗ್ತದೆ. ಇಲ್ಲಿ 4H2O ಅದ. ಈ 8H2O 4H2O ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳ್ಕೋತದೆ, 4H2O ಉಳ್ಕೋತೈತಿ. ಡೈರೆಕ್ಟಾಗಿ ಬರೀಲಿ. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ 8H2O ಅದ, ಇಲ್ಲಿ 4H2O ಅದ. ಈ 4H2O ಅಂದ್ರೆ ಈ ಕಡೆ 4 ವಾಟರ್ ಅದಾವ, ಈ ಕಡೆ 8 ವಾಟರ್ ಅದಾವ. ಕ್ಯಾನ್ಸಲ್ ಆದ್ರೆ ಏನು ಉಳಿತೈತಿ, ಇದು ಫೈನಲ್ ಆಗಿ ಏನು ಉಳ್ಕೋತೈತಿ, ಇದು 4H2O ಉಳ್ಕೋತೈತಿ. ಫೈನಲ್ ಆನ್ಸರ್ ಬರೈತಿ ನೋಡ್ರಿ, ನಾನು 4H2O. ಈ ವಾಟರ್ನ ರಿಮೂವ್ ಮಾಡಿದ್ದೀನಿ, ನಾನು ಕ್ಯಾನ್ಸಲ್ ಮಾಡಿದ್ದೀನಿ. 2Cr + 3 + 3SO4 2 + 8 OH-. ನೋಡ್ರಿ ನಿಮ್ಮ ಓವರಾಲ್ ರಿಯಾಕ್ಷನ್ ಏನು ಉಳ್ಕೊಂಡೈತಿ, OH- ಅಂದ್ರೆ ಬೇಸಿಕ್ ಮೀಡಿಯಮ್ ಅದು. ಈ ರಿಯಾಕ್ಷನ್ ಏನದ ಬೇಸಿಕ್ ಮೀಡಿಯಮ್ ಒಳಗೆ ಆಗೈತಿ. ಇಷ್ಟೇ ಸಿಂಪಲ್. ಅಸಿಡಿಕ್ ಆದ್ರೂ ಕೇಳಿ, ಬೇಸಿಕ್ ಆದ್ರೂ ಕೇಳಿ.
ಬೇಸಿಕ್ ಮೀಡಿಯಂ ಕೇಳಿದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕು, ಅಸಿಡಿಕ್ ಮೀಡಿಯಂ ಕೇಳಿದ್ರೆ ಅಂದ್ರೆ ಅಲ್ಲೇ ಅದನ್ನ ಏನು ಮಾಡಬೇಕು, ಫಿನಿಶ್ ಮಾಡಬೇಕು. ಅರ್ಥ ಆಯ್ತು. ಸೊ ನಾನು ಇನ್ನೊಂದ್ಸಲ ಹೇಳಿದ್ದೀನಿ ನೋಡ್ರಿ ಯಾವ ಥರ ಬ್ಯಾಲೆನ್ಸ್ ಮಾಡ್ಬೇಕಂತಂದು. ಫಸ್ಟಿಗೆ ಏನು ಮಾಡಬೇಕು, ರಿಯಾಕ್ಷನ್ ಹೆಂಗೈತೆ ಹಾಗೆ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ ಒಳಗೆ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಮೊದಲು ಐಡೆಂಟಿಫೈ ಮಾಡಬೇಕು. ಅರ್ಥ ಆಯ್ತು. ಮೊದಲು ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಆಟಮ್ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಯಾವ ಆಟಮ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಮೊದಲು ಆಟಮ್ನ ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಎಲೆಕ್ಟ್ರಾನ್ನ ಬ್ಯಾಲೆನ್ಸ್ ಮಾಡಬೇಕು. ಎಲೆಕ್ಟ್ರಾನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಈಸಿ. ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗಿರ್ತದೆ ಎಷ್ಟು ರಿಡಕ್ಷನ್ ಸ್ಟೇಟ್ ಚೇಂಜ್ ಆಗಿರ್ತಲ್ಲ ಅವೆರಡನ್ನ ಈ ನಂಬರ್ನ ಈ ಕಡೆ ಮಲ್ಟಿಪ್ಲೈ ಮಾಡೋದು, ಈ ನಂಬರ್ನ ಈ ಕಡೆ ಮಲ್ಟಿಪ್ಲೈ ಮಾಡೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರಪ್ಪ ಅಂದ್ರೆ ನಿಮಗೇನಾಗ್ತದೆ, ಎಲೆಕ್ಟ್ರಾನ್ ಕೂಡ ಬ್ಯಾಲೆನ್ಸ್ ಆಗ್ತವೆ. ಸೊ ಆಟಮ್ ಬ್ಯಾಲೆನ್ಸ್ ಆಯಿತು, ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು ಆಕ್ಸಿಜನ್ ಮತ್ತು ಹೈಡ್ರೋಜನ್ಸ್. ಆಕ್ಸಿಜನ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ ಯಾವ ಸೈಡ್ ಆಕ್ಸಿಜನ್ ಕಮ್ಮಿ ಆಗಿರ್ತಲ್ಲ ಆ ಸೈಡ್ ಅಷ್ಟು ವಾಟರ್ ಬರೆದು ಬಿಡ್ರಿ, H2O ಬರೀರಿ. ಬರೀ ಆಕ್ಸಿಜನ್ ಬರೀಬಾರ್ದು, ವಾಟರ್ ಬರೆದು ಬ್ಯಾಲೆನ್ಸ್ ಮಾಡಬೇಕು. ಅರ್ಥ ಆಯ್ತಾ. ನೀವು ಅಲ್ಲಿ ವಾಟರ್ ಬರೆದ್ರಿ ಅಂದ್ರೆ ಒಂದು ಕಡೆ ಹೈಡ್ರೋಜನ್ ಹೆಚ್ಚು ಕಮ್ಮಿ ಆಗ್ಬಿಡ್ತಾವೆ. ಎಲ್ಲ ಹೈಡ್ರೋಜನ್ ಕಮ್ಮಿ ಆಗಿರ್ತಲ್ಲಿ ಅಲ್ಲಿ ಅಷ್ಟು H+ ಬರೆದು ಬಿಡ್ರಿ. ಅರ್ಥ ಆಯ್ತು. H+ ಬರೆದ್ರೆ ಅಂದ್ರೆ ಓವರಾಲ್ ರಿಯಾಕ್ಷನ್ ಏನಾಗ್ತದೆ, ಬ್ಯಾಲೆನ್ಸ್ ಆಗ್ತದೆ. ರಿಯಾಕ್ಷನ್ ಬ್ಯಾಲೆನ್ಸ್ ಆಯ್ತಪ್ಪ ಅಂದ್ರೆ ಅಲ್ಲಿ H+ ಬರೆದ್ರೆ ಅದು ಅಸಿಡಿಕ್ ಮೀಡಿಯಂ ಆಗ್ತೈತೆ. ಸೊ ರಿಯಾಕ್ಷನ್ ಅಸಿಡಿಕ್ ಮೀಡಿಯಂ ಅಂತ ಕೇಳಿದ್ರಂತ ಅಷ್ಟಕ್ಕೆ ಬಿಡ್ರಿ. ಬಟ್ ಬೇಸಿಕ್ ಮೀಡಿಯಂ ಅಂತ ಕೇಳಿದ್ರಪ್ಪ ಅಂದ್ರೆ ಆ H+ನ ತೆಗಿಬೇಕು ನೀವು. ಆ H+ನ ತೆಗಿಬೇಕಂದ್ರೆ ಅಲ್ಲಿ ಎಷ್ಟು H+ ಅದಲ್ಲ ಅಷ್ಟು OH- ಆ್ಯಡ್ ಮಾಡಬೇಕು ಎರಡು ಸೈಡ್. ರಿಯಾಕ್ಷನ್ ಎರಡು ಸೈಡ್ ಏನು ಮಾಡಬೇಕು, ಅಷ್ಟು OH- ಆ್ಯಡ್ ಮಾಡಬೇಕು. ಅಷ್ಟು OH- ಆ್ಯಡ್ ಮಾಡಿದ್ರೆ ತಿಳ್ಕೊರಿ ಆ ಮೊದಲೇ H+ OH ಜೊತೆ ಕಂಬೈನ್ ಆಗಿ H2O ಫಾರ್ಮೇಷನ್ ಆಗ್ತದೆ. ಸೊ ಈ ಕಡೆ ಏನಾದರೂ H2 ಐತೆ ಕ್ಯಾನ್ಸಲ್ ಮಾಡಿ, ಇಲ್ಕಂದ್ರೆ ಅಷ್ಟೇ ಬಿಡ್ರಿ, ಏನು ನೋ ಪ್ರಾಬ್ಲಮ್. ಸೊ ನಿಮ್ಗೆ ಓವರಾಲ್ ರಿಯಾಕ್ಷನ್ OH- ಉಳ್ಕೋತೈತಿ. OH- ಉಳ್ಕೋತು ಅಂದ್ರೆ ಏನಾಗ್ತೈತಿ, ಇದು ಬೇಸಿಕ್ ಮೀಡಿಯಂ ಆಗ್ತೈತಿ. ಎಸ್. ಸೊ ಇದನ್ನ ಹೋಮ್ವರ್ಕ್ ಮಾಡ್ರಿ. ಎಸ್, ಐ ಹೋಪ್ ನೀವು ಇದನ್ನ ಹೋಮ್ವರ್ಕ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಎಸ್. ಸೊ ಇದು ನೆಕ್ಸ್ಟ್ ಹಾಫ್ ರಿಯಾಕ್ಷನ್ ಮೆಥಡ್. ಹಾಫ್ ರಿಯಾಕ್ಷನ್ ಮೆಥಡ್ ಇಂದ ಒಂದು ರೆಡಾಕ್ಸ್ ರಿಯಾಕ್ಷನ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಮೊದಲು ರಿಯಾಕ್ಷನ್ ಆಸ್ ಇಟ್ ಈಸ್ ಬರ್ಕೊಳ್ಳೋದು ಇಲ್ಲಿ ಫಸ್ಟ್ ಸ್ಟೆಪ್ ಒಳಗೆ. ಸೊ ರಿಯಾಕ್ಷನ್ ಆಸ್ ಇಟ್ ಈಸ್ ಹಂಗೆ ಐತಿ, ಇದು ಸ್ಟೆಪ್ 1 ಆಗ್ತೈತಿ. ಸ್ಟೆಪ್ 2 ಒಳಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಯಾವ್ದು ಆಕ್ಸಿಡೇಷನ್ ಯಾವ್ದು ರಿಡಕ್ಷನ್ ಆಗಿ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ Fe+2 ಇದ್ದು Fe+3 ಇದು ಆಕ್ಸಿಡೇಷನ್ ಆಗಿದೆ. ಸೊ ಇದು ಈ ರಿಯಾಕ್ಷನ್ ಈ ಆಕ್ಸಿಡೇಷನ್ ರಿಯಾಕ್ಷನ್ ಏನು ಮಾಡ್ರಿ ಸಪ್ರೇಟ್ ಬರ್ಕೋರಿ. Fe+2 ಇದೇನಾಗ್ಯದ Fe+3 ಆಗ್ಯದ. ಎಸ್, ಬರೀ ಇಷ್ಟೇ ಬರ್ಕೊಳ್ಳೋದು. ಸೊ ಇದೇನಾಗಿದೆ, ಇದು ಆಕ್ಸಿಡೇಷನ್ ಅದು. ಇದೇನದು ಆಕ್ಸಿಡೇಷನ್. ಸೊ ಇದು ಆಕ್ಸಿಡೇಷನ್. ಕ್ರೋಮಿಯಂ ಏನಿರ್ತೈತೆ +6 ಇರ್ತೈತಿ. ಇಲ್ಲಿ +6 ಇದ್ದು +3 ಅಂದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಇದು ರಿಡಕ್ಷನ್ ಆಗ್ಯದ. Cr2O7 2- ನೋಡ್ರಿ ಇದೊಂದು ಹೋಲ್ ರಿಯಾಕ್ಷನ್ ಒಡೆದು ಅರ್ಧ ಮಾಡ್ಕೊಂಡು ಹಾಫ್ ರಿಯಾಕ್ಷನ್ ಕನ್ವರ್ಟ್ ಮಾಡ್ಕೊಂಡು ನಾನು Cr2O7 2- ಇದ್ದು Cr+3 ಆಗ್ಯದ. ಇದೇನಿದು ರಿಡಕ್ಷನ್. ಎಸ್, ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಐಡೆಂಟಿಫೈ ಮಾಡಬೇಕು. ಆಕ್ಸಿಡೇಷನ್ ಆಗಿರೋದನ್ನ ಸಪ್ರೇಟ್ ಬರ್ಕೋಬೇಕು, ರಿಡಕ್ಷನ್ ಆಗಿರೋದನ್ನ ಏನು ಮಾಡಬೇಕು, ಸಪ್ರೇಟ್ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಆಟಮ್ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ಮಾಡಿದ್ವಲ್ಲ ಮೊದಲು ಐಡೆಂಟಿಫೈ ಮಾಡ್ತಿದ್ವಿ, ಐಡೆಂಟಿಫೈ ಮಾಡಿ ಒಂದೇ ರಿಯಾಕ್ಷನ್ ಆಟಮ್ ಬ್ಯಾಲೆನ್ಸ್ ಮಾಡ್ತಿದ್ವಿ. ಇಲ್ಲೇನಿಲ್ಲ, ಸ್ಪ್ಲಿಟ್ ಮಾಡ್ಬೇಕು. ರಿಯಾಕ್ಷನ್ ಸ್ಪ್ಲಿಟ್ ಮಾಡಿ ಏನು ಮಾಡಬೇಕು, ಆಟಮ್ನ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಒಂದು ಐರನ್ ಅದ, ಇಲ್ಲಿ ಒಂದು ಐರನ್ ಅದ, ಬ್ಯಾಲೆನ್ಸ್ ಅದ. ಇಲ್ಲಿ 2 ಕ್ರೋಮಿಯಂ ಅದ, ಇಲ್ಲ ಅದಕ್ಕೆ ಏನು ಮಾಡಬೇಕು 2 ಕ್ರೋಮಿಯಂ ಬರೀಬೇಕು. ಎಸ್, 2 ಕ್ರೋಮಿಯಂ ಬರ್ದೆ. ಇಲ್ಲೇನಾಯ್ತು, ಅಟಮ್ ಬ್ಯಾಲೆನ್ಸ್ ಆಯ್ತು. ಎಸ್, ಅಟಮ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಟಮ್ ಆದ್ಮೇಲೆ ಏನಿರ್ತೈತೆ, ಎಲೆಕ್ಟ್ರಾನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಏನು ಮಾಡಬೇಕು, ಎಲೆಕ್ಟ್ರಾನ್ನ ಬ್ಯಾಲೆನ್ಸ್ ಮಾಡಬೇಕು. Fe+2 ಇದ್ದಿದ್ದು Fe+3 ಆಗ್ಯದಪ್ಪ ಅಂದ್ರೆ Fe+2 ಇದ್ದಿದ್ದು Fe+3 ಆಗ್ಯದ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ನ ರಿಮೂವ್ ಮಾಡೈತದು, ಓನ್ಲಿ 1 ಎಲೆಕ್ಟ್ರಾನ್ನ ರಿಮೂವ್ ಮಾಡ್ಯದ. ಹೌದಾ. ಕ್ರೋಮಿಯಂ +6 ಇದ್ದಿದ್ದು +3 ಆಗ್ಯದ ಅಂದ್ರೆ +6 ಇದ್ದು +3 ಆಗ್ಯದ 3 ಎಲೆಕ್ಟ್ರಾನ್ ತೊಗೊಂಡದ ಅಂದಂಗ. ಹೌದಿಲ್ಲ, ಕ್ರೋಮಿಯಂ +6 ಇದ್ದಿದ್ದು ಏನಾಗ್ಯದ +3 ಆಗ್ಯದ. ಇಲ್ಲಿ ಎಲ್ಲ ಬರ್ದಿಲ್ಲ ನಾನು +6 +3 ಅಂತಂದು, ಯಾಕಂದ್ರೆ ಆಲ್ರೆಡಿ ಪ್ರೀವಿಯಸ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಒಂದು ಕ್ರೋಮಿಯಂ +6 ಇದ್ದಿದ್ದು +3 ಆಗ್ಯದ ಅಂದ್ರೆ 3 ಎಲೆಕ್ಟ್ರಾನ್ ತೊಗೊಂಡದ. ಬಟ್ ಇಲ್ಲಿ ಎಷ್ಟು ಕ್ರೋಮಿಯಂ ಅದ, 2 ಕ್ರೋಮಿಯಂ. ಅದಕ್ಕೆ ಏನಾಗ್ತದೆ ಇಲ್ಲಿ ನೋಡ್ರಿ, ಒಂದು ಕ್ರೋಮಿಯಂ +6 ಇದ್ದಿದ್ದು ಏನಾಗ್ಯದ ಕ್ರೋಮಿಯಂ +3 ಆಗ್ಯದ. ಈ ಟೈಮ್ ಒಳಗೆ ಏನಾಗ್ಯದ ಮೂರು ಪ್ಲಸ್ ಚಾರ್ಜ್ ಏನಾಗಿದೆ ಕಮ್ಮಿ ಆಗ್ಯದ. 3 ಪ್ಲಸ್ ಚಾರ್ಜ್ ಕಮ್ಮಿ ಆಗ್ಯದ ಅಂದ್ರೆ 3 ಎಲೆಕ್ಟ್ರಾನ್ ತೊಗೊಂಡದಂದಂಗ ಅರ್ಥ ಆಯ್ತು. 3 ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ಯಾವಂದಂಗೆ ಈ ರಿಯಾಕ್ಷನ್ ಒಳಗೆ. ಬಟ್ ಎಷ್ಟು ಕ್ರೋಮಿಯಂ, 2 ಕ್ರೋಮಿಯಂ ಅದ ನೋಡ್ರಿ. 2 ಕ್ರೋಮಿಯಂ ಇತ್ತು ಅಂದ್ರೆ ಈ 3 ಎಲೆಕ್ಟ್ರಾನ್ ಇದ್ದು ಏನಾಗ್ತದೆ 6 ಎಲೆಕ್ಟ್ರಾನ್ಸ್ ಆಗ್ತವೆ. ಏನಾಗ್ತವೆ 6 ಎಲೆಕ್ಟ್ರಾನ್. ಒಂದು ಕ್ರೋಮಿಯಂ 3 ಎಲೆಕ್ಟ್ರಾನ್ ತೊಗೊಂಡ್ರೆ 2 ಕ್ರೋಮಿಯಂ ಎಷ್ಟು ಎಲೆಕ್ಟ್ರಾನ್ ತೊಗೋತೈತಿ, 6 ಎಲೆಕ್ಟ್ರಾನ್ ತೊಗೋತೈತಿ. ಸೊ ಇಲ್ಲಿ ಬರೆದ್ರೆ ಅಂದ್ರೆ ಏನಾಗ್ತದೆ, ಸೊ
ಆಕ್ಸಿಡೇಷನ್ ರಿಮೂವಲ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್. ಎಸ್ ನೋಡ್ರಿ, ನಾವು ಅಟಮ್ ಬ್ಯಾಲೆನ್ಸ್ ಮಾಡೇವಿ, ಬಟ್ ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಇಲ್ಲ. ಇಲ್ಲಿ ರಿಮೂವ್ ಆಗ್ತಿರೋದು 1 ಎಲೆಕ್ಟ್ರಾನ್, ಆ್ಯಡ್ ಆಗ್ತಿರೋದು 6 ಎಲೆಕ್ಟ್ರಾನ್. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ? ಈ ಎಲೆಕ್ಟ್ರಾನ್ ಮಲ್ಟಿಪ್ಲೈ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಅಷ್ಟೇ, ಏನಿಲ್ಲ. ಇದಕ್ಕೆ ಇಂಟು 6 ಮಾಡ್ರಿ, ಇದಕ್ಕೆ ಇಂಟು 6 ಮಾಡಿದ್ರೆ 6 ಎಲೆಕ್ಟ್ರಾನ್ಸ್ ಆಗಿಬಿಡ್ತಾವೆ. ಇದಕ್ಕೆ ಇಂಟು 1 ಮಾಡೋದು, ಇದಕ್ಕೆ ಏನು ಮಾಡೋದು? ಇಂಟು 1 ಮಾಡೋದು, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಸ್ಟೆಪ್ 4. ಸೊ ಮಲ್ಟಿಪ್ಲೈ ಮಾಡೋದು ಏನಾಗ್ತದೆ? Fe ಪ್ಲಸ್ 6 Fe ಪ್ಲಸ್ 2 ಆಗ್ತೈತಿ. ಇದು 6 Fe ಪ್ಲಸ್ 2 ಪ್ರೊಡ್ಯೂಸಸ್ 6 Fe ಪ್ಲಸ್ 3 ಪ್ಲಸ್ 6 ಎಲೆಕ್ಟ್ರಾನ್ಸ್. ಕ್ರೋಮಿಯಮ್ಗೆ ಅಂದ್ರೆ ಮಲ್ಟಿಪ್ಲೈ ಮಾಡೋದಿಲ್ಲ. Cr2O7 2 ಮೈನಸ್ ಪ್ಲಸ್ 6 ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸಸ್ 2Cr ಪ್ಲಸ್ 3. ಎಸ್ 6 ಎಲೆಕ್ಟ್ರಾನ್ ರಿಮೂವ್ ಆಗ್ಯಾವ, 6 ಎಲೆಕ್ಟ್ರಾನ್ ಆ್ಯಡ್ ಆಗ್ಯಾವಪ್ಪ ಅಂದ್ರೆ ಎಲೆಕ್ಟ್ರಾನ್ ಏನಾಗ್ತದೆ? ಕ್ಯಾನ್ಸಲ್ ಔಟ್ ಆಗ್ತದೆ. ಸೊ ಈಗ ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಒಳಗೆ, ಸ್ಟೆಪ್ 5 ಒಳಗೆ ಈ ರಿಯಾಕ್ಷನ್ ಎರಡನ್ನೂ ಕೂಡಿಸಿ ಬಿಡ್ಬೇಕು. ಕೂಡಿಸಿದ್ರೆ ಏನಾಗ್ತೈತೆ ನೋಡ್ರಿ, Cr2O7 2 ಮೈನಸ್ ಪ್ಲಸ್ 6 Fe ಪ್ಲಸ್ 2 ಅಂದ್ರೆ ಲೆಫ್ಟ್ ಸೈಡ್ ಇರೋದು ಕೂಡಿಸೋದನ್ನ. ನೆಕ್ಸ್ಟ್ ರೈಟ್ ಸೈಡ್ ಇರೋದು 2Cr ಪ್ಲಸ್ 3 ಪ್ಲಸ್ 6 Fe ಪ್ಲಸ್ 3. ಎಸ್ ಈಗ ನಾನು ಏನು ಕೂಡಿಸಿ ಬರ್ತೀನಿ ಇದ್ರೊಳಗೆ, ಅಟಮ್ಗಳು ಬ್ಯಾಲೆನ್ಸ್ ಅದಾವ, ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಅದಾವ, ಬಟ್ ಇಲ್ಲಿ ಏನು ಬ್ಯಾಲೆನ್ಸ್ ಇಲ್ಲಪ್ಪ ಅಂದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಇಲ್ಲ. ಸಿಂಪಲ್. ಆಕ್ಸಿಜನ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು? ಇಲ್ಲಿ 7 ಆಕ್ಸಿಜನ್ ಅದಾವ, ಅದಕ್ಕೆ ಈ ಕಡೆ ಏನು ಬರಿತೀನಿ? 7H2O ಬರಿತೀನಿ. ಇಲ್ಲಿ 7 ಆಕ್ಸಿಜನ್ ಅದಾವ, ಇಲ್ಲಿ ಏನು ಬರ್ತೀನಿ? 7H2O ಬರ್ತೀನಿ. ಈಗ ಹೈಡ್ರೋಜನ್ನ ಬ್ಯಾಲೆನ್ಸ್ ಯಾವ ಥರ ಮಾಡ್ತೀನಿ? ಎಲ್ಲಿ ಹೈಡ್ರೋಜನ್, ಇಲ್ಲಿ 14 ಹೈಡ್ರೋಜನ್, ಇಲ್ಲಿ ಒಂದಿಲ್ಲ, ಅದಕ್ಕೆ ಇಲ್ಲಿ ಏನು ಬರ್ತೀನಿ? 14H ಪ್ಲಸ್ ಬರ್ತೀನಿ. ಏನು ಬರ್ತೀನಿ? 14H ಪ್ಲಸ್. ಎಸ್ ನೋಡ್ರಿ, ಈಗ ಹೈಡ್ರೋಜನ್ ಬ್ಯಾಲೆನ್ಸ್ ಆಯಿತು, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಯಿತು. ಇಷ್ಟೇ ಸಿಂಪಲ್. ಸೊ ಇದು ಅಸಿಡಿಕ್ ಮೀಡಿಯಮ್ ಒಳಗೆ ರಿಯಾಕ್ಷನ್ ಅಲ್ಲತೈತಿ ಅಂತ ಗೊತ್ತಾಗ್ತದೆ ನಮಗೆ. ಯಾಕಂದ್ರೆ ರಿಯಾಕ್ಷನ್ ಒಳಗೆ ಏನದ? H ಪ್ಲಸ್ ಅದ. ಏನದ? H ಪ್ಲಸ್ ಅದ. ಅದಕ್ಕೆ ಇದೇನಾಗ್ತದೆ ರಿಯಾಕ್ಷನ್ ಅಸಿಡಿಕ್ ಮೀಡಿಯಮ್ ಒಳಗೆ. ಎಕ್ಸಾಮ್ ಒಳಗೆ ಕೊಟ್ಟಿರ್ತಾರೆ, ಬ್ರಾಕೆಟ್ ಒಳಗೆ ಮೆನ್ಷನ್ ಮಾಡಿರ್ತಾರೆ ಅಸಿಡಿಕ್ ಮೀಡಿಯಮ್, ಬೇಸಿಕ್ ಮೀಡಿಯಮ್ ಅಂತಂದು. ಅರ್ಥ ಆಯ್ತು? ಸೊ ನಿಮಗಂದ್ರೆ ಗೊತ್ತದ ಅಸಿಡಿಕ್ ಮೀಡಿಯಮ್ ಐತಿ, ಬೇಸಿಕ್ ಮೀಡಿಯಮ್ ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು? ಈ ಕಡೆ 14H ಪ್ಲಸ್ ಅದಲ್ಲ, ಇದನ್ನ ನ್ಯೂಟ್ರಲ್ ಮಾಡಕ್ಕೆ ಏನು ಮಾಡಬೇಕು? ಈ ಕಡೆ 14OH ಮೈನಸ್, ಈ ಕಡೆ 14OH ಮೈನಸ್ನ ಆ್ಯಡ್ ಮಾಡಬೇಕು. ಈ ಕಡೆ 14H ಪ್ಲಸ್ 14OH ಮೈನಸ್ ಸೇರ್ಕೊಂಡು 14H2O ಆಗ್ತವೆ. ಈ ಕಡೆ ಆಲ್ರೆಡಿ 7H2O ಅದ, ಕ್ಯಾನ್ಸಲ್ ಆಗ್ತದ. ಈ ಕಡೆ 7H2O ಕ್ಯಾನ್ಸಲ್ ಆಯ್ತು, ಈ ಕಡೆ 7H2O ಉಳ್ಕೋತವ. ಈ ಕಡೆ 7H2O ಉಳ್ಕೋತದ, ಈ ಕಡೆ ಏನಾಗ್ತದ? 14OH ಮೈನಸ್ ಉಳ್ಕೋತಾವ. ಅರ್ಥ ಆಯ್ತು? ಎಸ್ ಇದನ್ನ ಬೇಸಿಕ್ ಮೀಡಿಯಮ್ ಒಳಗೆ ಬರೆದ್ವಿ ಅಂದ್ರೆ, ಬೇಸಿಕ್ ಮೀಡಿಯಮ್ ಒಳಗೆ ಬರೆದ್ವಿ ಅಂದ್ರೆ ರಿಯಾಕ್ಷನ್ ಏನಾಗ್ತದಪ್ಪ ಅದನ್ನ ಡೈರೆಕ್ಟ್ ರಿಯಾಕ್ಷನ್ ಬರಿತೀನಿ. Cr2O7 2 ಮೈನಸ್ 6 Fe ಪ್ಲಸ್ 2 ಪ್ಲಸ್ 7H2O Cr ಪ್ಲಸ್ 3. ನೀವು ಬೇಕಂಗೆ ಕ್ರಾಸ್ ಚೆಕ್ ಮಾಡ್ಕೊರಿ. ಆಮೇಲೆ 6 Fe ಪ್ಲಸ್ 3 ಪ್ಲಸ್ 14OH ಮೈನಸ್ ಎಷ್ಟು ಉಳ್ಕೋತೈತೆ ನೋಡ್ರಿ. ಎಸ್ ಇಲ್ಲಿ ಮೊದಲು 14H ಪ್ಲಸ್ ಇತ್ತಲ್ಲ, 14H ಪ್ಲಸ್ OH ಮೈನಸ್ ಸೇರ್ಕೊಂಡು 14H2O ಆಗಿರ್ತಾವ. ಇಲ್ಲಿ 7H2O ಐತಲ್ಲ, ಮೈನಸ್ ಆಗ್ತದೆ, 7H2O ಉಳ್ಕೋತಾವೆ ಇಲ್ಲಿ 14OH ಮೈನಸ್. ಸೊ ಇಲ್ಲಿ ನೋಡ್ರಿ ಓವರ್ ಆಲ್ ರಿಯಾಕ್ಷನ್ ಒಳಗೆ OH ಮೈನಸ್ ಉಳ್ಕೊಂಡೈತಿ. ಅದಕ್ಕೆ ಇದು ಏನಾಗ್ತದೆ ರಿಯಾಕ್ಷನ್ ಬೇಸಿಕ್ ಮೀಡಿಯಮ್ ಒಳಗೆ ಅದ ಅಂತ ಗೊತ್ತಾಗ್ತದೆ. ಬೇಸಿಕ್ ಮೀಡಿಯಮ್ ಒಳಗೆ ರಿಯಾಕ್ಷನ್ ಆಗೈತಿ. ಎಸ್ ಸೊ ಇದು ಒಂದು ಇದೊಂದು ಹೋಮ್ವರ್ಕ್ ತಗೋರಿ. ಇದು ಹಾಫ್ ರಿಯಾಕ್ಷನ್ ಮೆಥಡಿಂದ ಸಾಲ್ವ್ ಮಾಡ್ರಿ. ಯಾವುದೇ ಒಂದು ರಿಡಕ್ಸ್ ರಿಯಾಕ್ಷನ್ ಕೊಡಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನು ನಾವು ಎರಡು ಮೆಥಡಿಂದನೂ ಬ್ಯಾಲೆನ್ಸ್ ಮಾಡಬಹುದು. ಆಕ್ಸಿಡೇಷನ್ ನಂಬರ್ ಮೆಥಡಿಂದನೂ ಬ್ಯಾಲೆನ್ಸ್ ಮಾಡ್ಬೋದು, ಹಾಫ್ ರಿಯಾಕ್ಷನ್ ಮೆಥಡಿಂದನೂ ಬ್ಯಾಲೆನ್ಸ್ ಮಾಡ್ಬೋದು. ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂದರೆ ಏನಿಲ್ಲ, ಆಕ್ಸಿಡೇಷನ್ ನಂಬರ್ನ ಐಡೆಂಟಿಫೈ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಹಾಫ್ ರಿಯಾಕ್ಷನ್ ಮೆಥಡ್ ಅಂದ್ರೆ ಒಂದು ರಿಡಕ್ಸ್ ರಿಯಾಕ್ಷನ್ನ ಸ್ಪ್ಲಿಟ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಸ್ಪ್ಲಿಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತೇವೆ ಹಾಫ್ ರಿಯಾಕ್ಷನ್ ಮೆಥಡ್ ಒಳಗೆ. ಆಕ್ಸಿಡೇಷನ್ ನಂಬರ್ ಮೆಥಡ್ ಸ್ಪ್ಲಿಟ್ ಮಾಡಲ್ಲ, ಆ್ಯಸ್ ಇಟ್ ಇಸ್ ಹಾಗೆ ಫಾಲೋ ಮಾಡ್ಕೋತ ಹೋಗ್ತೇವೆ. ಸಿಂಪಲ್ ಈಸಿ ಐತೆ. ಎಸ್ ಸೊ ದಿಸ್ ಈಸ್ ಆಲ್ ಅಬೌಟ್ ಆಕ್ಸಿಡೇಷನ್ ರಿಡಾಕ್ಸ್ ರಿಯಾಕ್ಷನ್. ಸೊ ಇದರೊಳಗೆ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ ಅಪ್ಪ ಅಂದ್ರೆ, ಲೈಕ್ ಸಮ್ ಡೆಫಿನೇಷನ್ಸ್ನ ನೋಡಿದ್ವಿ,
ಆಮೇಲೆ ಆಕ್ಸಿಡೇಷನ್, ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ನೋಡಿದ್ವಿ. ಆಮೇಲೆ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ನೋಡಿದ್ವಿ. ಆಮೇಲೆ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ ನೋಡಿದ್ವಿ. ಸೊ ಇವಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಾವೆ ಇದ್ರೊಳಗೆ. ಎಸ್, ಐ ಹೋಪ್ ನಿಮಗೆ ಈ ಚಾಪ್ಟರ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇದ್ರೊಳಗೆ ಯಾವುದೇ ಡೌಟ್ ಉಳ್ಕೊಂಡಿಲ್ಲ ನಿಮಗೆ. ಹೋಮ್ವರ್ಕ್ನ ಏನು ಮಾಡಿರಿ, ದಯವಿಟ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ನಾನು ಹೆಂಗೆ ಹೇಳಿದ್ದೀನಿ ಅದೇ ಸ್ಟೆಪ್ನ ಫಾಲೋ ಮಾಡಿರಿ. ಬೇರೆ ಬೇರೆ ಬುಕ್ಕಲ್ಲಿ ಮತ್ತು ಬೇರೆ ಬೇರೆ ಥರ ಇರುತ್ತಂತ ಕನ್ಫ್ಯೂಷನ್ ಆಗಬೇಡ್ರಿ. ಸೊ ಈ ಚಾಪ್ಟರ್ ನಿಮ್ಗೆ ಅರ್ಥ ಆಗಿದೆ, ಈ ಚಾಪ್ಟರ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಹೈಡ್ರೋಕಾರ್ಬನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.